ಅವ್ರಿಗೊಬ್ಬ ಬೆಸ್ಟ್ ಫ್ರೆಂಡ್ ತರ ಇದ್ದೀನಿ ಅಂಡ್ ಅವ್ರನ್ನು ಅದೇ ತರ ಟ್ರೀಟ್ ಮಾಡ್ತೀನಿ ಕೂಡ. ಹಾಗಿರುವಾಗ ಅವರು ನನ್ನ ಹತ್ರ ಆ ವಿಚಾರನ ಶೇರ್ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪ ಅಗ್ರಜ. ಅವ್ರು ಹೇಳಲಿಲ್ಲ, ಫೈನ್. ನಾನು ಕೋಪ ಮಾಡ್ಕೊಂಡಾಗ್ಲೂ ಅವ್ರು ಹೇಳಿಲ್ಲ ಅಂದ್ರೆ ಅದು ತಪ್ಪಲ್ವಾ ಅಗ್ರಜ? ಅವ್ರ ಕಷ್ಟ ಇದೆ ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರೆ ನಾನು ಅವ್ರ ಜೊತೆ ಸ್ಪಂದಿಸ್ತಿದ್ದೆ. ಅದೇನೇ ಸಿಚುವೇಶನ್ ಬಂದಿದ್ರು ಇಬ್ರು ಒಟ್ಟಿಗೆ ಫೇಸ್ ಮಾಡ್ತಿದ್ವಿ. ಅದೆಲ್ಲ ಬಿಟ್ಟು ನಾನು ಎಷ್ಟೇ ಕೇಳ್ಕೊಂಡ್ರು ಅವ್ರು ಹಠ ಬಿಡ್ಲಿಲ್ಲ. ಅವಾಗ ನನ್ಗೆ ಏನನ್ಸ್ತು ಗೊತ್ತಾ? ಬರ್ತಾ ಬರ್ತಾ ಅವ್ರು ನನ್ನ ದೂರ ಮಾಡ್ತಿದ್ದಾರೆ ಅಂತ ಅನ್ಸ್ತು. ನಾನು ಅನ್ಕೊಂಡಷ್ಟು ಕ್ಲೋಸ್ ಅಲ್ಲ, ಅಥವಾ ಅವ್ರ ಲೈಫಲ್ಲಿ ನನಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರಿಗೂ ಹೀಗೆ ಅನ್ಸ್ತು ಅಲ್ವಾ ಅಗ್ರಜ? ಫೇರ್ ಎನಫ್ ವಿಕ್ರಾಂತ್. ನಾವೊಬ್ಬರನ್ನ ತುಂಬಾ ಇಷ್ಟಪಟ್ಟಾಗ ವಿಷಯಗಳನ್ನ ಯಾವತ್ತೂ ಮುಚ್ಚಿಡೋದಿಕ್ ಹೋಗ್ಬಾರ್ದು, ಅದು ಒಳ್ಳೇದಲ್ಲ. ನೀನ್ ಅದನ್ನೇ ತಾನೇ ಹೇಳಕ್ ಹೊರಟಿರೋದು. ಎಕ್ಸಾಕ್ಟ್ಲಿ ಅಗ್ರಜ. ಈ ವಿಚಾರದಲ್ಲಿ ನನಗೆ ತುಂಬಾ ಹರ್ಟ್ ಆಯ್ತು. ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ ಈಗೋಗೆ ತುಂಬಾ ಪೆಟ್ಟು ಬೀಳ್ತು. ಇದು ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ವರ್ಕ್ ಆಗುತ್ತಾ ವಿಕ್ರಾಂತ್? ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಅಲ್ಲಿ ಪಕ್ಕ ಅಪ್ಲೈ ಆಗೇ ಆಗುತ್ತೆ ಅಗ್ರಜ. ಕರೆಕ್ಟ್. ಧ್ರುವ ಅಮೂಲ್ಯ ಮನೇಲಿ ಇರೋದನ್ನ ನೀನು ಅದೇ ಇಬ್ರು ಮುಚ್ಚಿಟ್ಟಿದ್ರಿ. ಅದು ಅವನಿಂದ ದೂರ ಇರಿ ಅಂತ ನಾನು ಒಂದ್ಸಲ ವಾರ್ನಿಂಗ್ ಕೊಟ್ಟಾದ್ಮೇಲೆ ನಿನ್ನ ಆಂಗಲಲ್ಲೇ ಯೋಚನೆ ಮಾಡೋದಿಕ್ ಹೋದ್ರೆ ನಾನು ಕೂಡ ನೀನ್ ಮಾಡಿರೋ ತಪ್ಪನ್ನ ಯಾವತ್ತೂ ಕ್ಷಮಿಸೋ ಹಾಗೆ ಇಲ್ಲ. ಮಾತಾಡೋ ವಿಕ್ರಾಂತ್. ಬಟ್ ಈ ಸಿಚುವೇಶನ್ ಬೇರೆ ಅಗ್ರಜ. ನನಗೆ ತುಂಬಾ ಹತ್ತಿರದವರೊಬ್ಬರು ಹೇಳಿದ್ದಾರೆ, ಪ್ರೀತಿ ಅಂದ್ರೆ ವಿಶ್ವಾಸ ಅಂತ. ಅದು ನಿಜ ಅನ್ನೋದೇ ಆದ್ರೆ ನೀನು ನಿನ್ನ ಪ್ರೀತಿಲಿ ವಿಶ್ವಾಸ ಇಡಬೇಕಾಗಿತ್ತು ವಿಕ್ರಾಂತ್. ಆರ್ತಿ ವಿಷಯನ ಮುಚ್ಚಿಟ್ಟು ನಿನಗಾಗಿ ಅಥವಾ ನಿನಗೆ ಬೇಕಾಗಿರೋರ್ಗಾಗಿ ಒಳ್ಳೇದೇ ಮಾಡ್ತಿದ್ದಾಳೆ ಅಂತ ನೀನ್ ಯಾಕೆ ಅನ್ಕೋಬಾರ್ದಾಗಿತ್ತು? ಎಷ್ಟೋ ಸಲ ಈ ಕ್ಷಣದ ವ್ಯಾಲ್ಯೂ ನಮಗೆ ಮುಂದೆ ಒಂದಿನ ನೆನಪಾಗಿ ಕಾಡೋವರೆಗೂ ಅದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ. ರಿಲೇಶನ್ಶಿಪ್ ಬಾಂಡಿಂಗ್ ಅಂತ ತುಂಬಾ ಜನ ಮಾತಾಡ್ತಾರೆ ವಿಕ್ರಾಂತ್, ಆದ್ರೆ ಎಷ್ಟೋ ಜನಕ್ಕೆ ಅದ್ರ ಅರ್ಥ ಗೊತ್ತೇ ಇರೋದಿಲ್ಲ. ಡೆಫಿನೆಟ್ಲಿ ರಿಲೇಶನ್ಶಿಪ್ ಅಂತಂದ್ರೆ ಖಂಡಿತವಾಗ್ಲೂ ಒಟ್ಟಿಗಿರೋದು, ಆದ್ರೆ ಅದ್ರ ಎದುರುಗಡೆ ಕಂಡಷ್ಟು ಸುಲಭ ಅಲ್ಲ. ರೋಡ್ ಬದಿಯಲ್ಲಿ ದೊಡ್ಡದಾಗಿ ಯಾರೊಬ್ರು ಒಂದು ನಂಬರ್ ಬರ್ದಿದ್ದಾರೆ ಅಂತ ಅಂದ್ಕೊ. ಬರ್ದವ್ರ ಕಡೆ ಹೋಗಿ ನಿಂತಾಗ ನಿನ್ ನೋಡಿದಾಗ ಅದು 6 ಅಂತ ಕಾಣುತ್ತೆ. ನೀನ್ ಅದನ್ನ 6 ಅಂತಾನೆ ಓದ್ತೀಯ. ಆದ್ರೆ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಆರ್ತಿ ನಿಂತು ನೋಡಿದಾಗ ಅದು 9 ಅಂತ ಕಾಣುತ್ತೆ. ಅವಳು ಅದನ್ನ ಹಾಗೆ ಓದ್ತಾಳೆ. ನಿನ್ನ ಪ್ರಕಾರ ಅವಳು ಓದಿದ ತಪ್ಪು, ಅವಳ ಪ್ರಕಾರ ನೀನ್ ಓದಿದ ತಪ್ಪು. ಆದ್ರೆ ನಿಮ್ಮಿಬ್ರ ಮಧ್ಯೆ ಬೇರೆಯವ್ರು ಯಾರಾದ್ರೂ ನಿಂತು ನೋಡಿದಾಗ ನೀವಿಬ್ರು ಅದನ್ನು ಸರಿ ಅಂತಾನೆ ಅನ್ಸುತ್ತೆ. ನಾವ್ ಯಾವ ಆಂಗಲ್ ಇಂದ ಸಿಚುವೇಶನ್ ಫೇಸ್ ಮಾಡ್ತಿದೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ವಿಕ್ರಾಂತ್. ಪ್ರತಿಯೊಬ್ಬರ ಆಕ್ಷನ್ಗೂ ಅವ್ರದೇ ಆದ ರೀಸನ್ ಇರುತ್ತೆ, ಆದ್ರೆ ಆಕ್ಷನ್ಗೆ ನಮ್ಮ ರಿಯಾಕ್ಷನ್ ಪ್ರೀ ಪ್ಲಾನ್ ಆಗಿರಬಾರ್ದು. ರಿಲೇಶನ್ಶಿಪ್ ಒಂಥರ ಟಾಮ್ ಅಂಡ್ ಜೆರಿ ತರ ಇರ್ಬೇಕು ವಿಕ್ರಾಂತ್. ಎಷ್ಟೇ ಜಗಳಾಗ್ಲಿ ಕಿತ್ತಾಟ ಆಗ್ಲಿ ಒಟ್ಟಿಗಿರ್ಬೇಕು. ಅದಕ್ಕೆ ಹೇಳೋದು ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದು ತುಂಬಾ ದೊಡ್ಡದು ಅಂತ. ಕೋಪ, ದ್ವೇಷ, ಆವೇಶ ಇವೆಲ್ಲ ಪ್ರೀತಿ ಅನ್ನೋದ್ರ ಮುಂದೆ ತುಂಬಾ ಚಿಕ್ಕ ಪದಗಳಾಗ್ಬಿಡ್ತವೆ ವಿಕ್ರಾಂತ್. ಅದರಲ್ಲೂ ಪ್ರೀತಿಸಿ ಮದ್ವೆ ಆಗಿರೋ ನಿನಗೆ ಪ್ರೀತಿ ಮುಂದೆ ಇದ್ಯಾವುದು ದೊಡ್ಡದಾಗಿ ಕಾಣ್ಲೇಬಾರ್ದು ವಿಕ್ರಾಂತ್. ಹಾಗೆ ನಿನ್ ಹೋರಾಟ ಕೂಡ ಪ್ರೀತಿನ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತ್ರ ಆಗಿರ್ಬೇಕು. ಪ್ರೀತಿಲ್ ಗೆದ್ದವನ್ಗೆ ಯಾವತ್ತೂ ಬಹುಮಾನ ಇಲ್ಲ ವಿಕ್ರಾಂತ್, ಅಲ್ಲಿ ಯಾವತ್ತೂ ಸೋತವನ್ಗೆ ಮೆಡಲ್. ಯಾಕಂದ್ರೆ ಪ್ರೀತಿ ಅನ್ನೋದು ಪಡ್ಕೊಳ್ಳೋದಲ್ಲ, ಬದಲಾಗಿ ಹಂಚೋದು. ಜಗತ್ತಲ್ಲಿರೋ ಜನರಲ್ಲಿ ನಮಗೆ ತೀರಾ ಅಂದ್ರೆ ತೀರಾ ಕಡಿಮೆ ಜನ ಪರಿಚಯ ಇರ್ತಾರೆ. ಅದರಲ್ಲಿ ತುಂಬಾ ಕಡಿಮೆ ಜನ ಕ್ಲೋಸ್ ಇರ್ತಾರೆ. ಅದರಲ್ಲೂ ಕಡಿಮೆ ಜನ ನಮ್ಮ ಫ್ಯಾಮಿಲಿ ಆಗಿರ್ತಾರೆ. ಅದ್ರಲ್ಲಿ ಯಾರೋ ಒಬ್ರು ಇಲ್ಲಿರ್ತಾರೆ. ಅವ್ರನ್ನೇ ದೂರ ಮಾಡ್ಕೋತೀವಿ ಅಂದ್ರೆ ಇನ್ನೇನ್ ಸಾಧಿಸೋದಿಕ್ ಸಾಧ್ಯ ಹೇಳು? ಅಥವಾ ಹಠದ ಸಾಧನೆಗೆ ನಮಗ್ ಚಪ್ಪಾಳೆ ತಟ್ಟಕ್ಕಾದ್ರೂ ಯಾರು ಇರ್ತಾರೆ ಹೇಳು? ಸಂತೆ ಮಧ್ಯೇನು ಏಕಾಂತನ ಕಂಡುಕೊಂಡಿರೋನು ಯೋಗಿ ಆಗಿರ್ಬೋದು, ಆದ್ರೆ ಸಂತೆಲಿ ತಾನು ಒಂಟಿ ಅಂತ ಅಂದ್ಕೊಳ್ಳೋನು ರೋಗಿ ವಿಕ್ರಾಂತ್. ಆ ರೋಗ ಯಾರಿಗೂ ಬರಬಾರ್ದು. ವಿರಹ ವೈರಾಗ್ಯನ ಹುಟ್ಟಿಸಿದ್ರೆ ಅದು ತಪ್ಪಲ್ಲ, ಆದ್ರೆ ವಿಷಾದನ್ ಮಾತ್ರ ಹುಟ್ಟಿಸಬಾರ್ದು. ಪ್ರೀತಿ ನಮಗೆ ಸುಮಾರು ವಿಷಯಗಳನ್ನ ಹೇಳ್ಕೊಡುತ್ತೆ ವಿಕ್ರಾಂತ್. ಕಲಿಯಕ್ಕೆ ನಾವು ಓಪನ್ ಆಗಿರ್ಬೇಕಷ್ಟೇ.
ಆದ್ಯಾ ಚೇರಲ್ಲಿ ಕೂತ್ಕೊಂಡೆ ಬಗ್ತಾ ಇದೆಯದೆ ಹೂನ್ ಬಿದ್ರೆ ಎತ್ ಕೊಡಕ್ ನಾನಿಲ್ವಾ? ದುಶ್ಮನ್ ಕಾ ಹೇ ಅಂದ್ರೆ ಗಂಡನ್ ರೂಪದಲ್ಲೇ ಹೇ. ನೀನ್ ಯಾಕೆ ರಿಸ್ಕ್ ತಗೋತೀಯ? ಇರು. ಆ ಸ್ಪೂನ್ ಹೋದ್ರೋಯ್ತು, ತಗೋ ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋ. ಈ ಬಿಲ್ಡಪ್ ಇಷ್ಟನ್ನೆಲ್ಲ ಹೇಳ್ಬೇಕಿತ್ತ? ಎಲ್ಲ ಹಾಳು ಮಾಡಿದ್ರಲ್ರಿ ಸಾರ್ಥಕ್. ಇವರಮ್ಮ ನಾನೇನೇ ಮಾಡ್ದೆ? ಮಾಡ್ದನ್ನೆಲ್ಲ ಮಾಡ್ಬಿಟ್ಟು ಏನಾಯ್ತಂತ ಕೇಳ್ತಾ ಇದ್ದೀರಾ? ಸುಮ್ ತಿನ್ನಿ. ಒಂದೊಂದ್ಸಲಿ ಒಂದೊಂದ್ ತರ ಆಡ್ತೀಯ. ಆಪರೇಷನ್ ಡೈಮಂಡ್ ರಾಕೆಟ್ ಆದ್ಯಾ. ಅಮ್ಮೋ, ವೇದಾಂತ್ ಕೈ ಮುಟ್ಟಿ ನಮಸ್ಕಾರ ಮಾಡ್ಕೊಳೆ. ನಮಸ್ಕಾರಣ್ಣ. ಯಾಕಣ್ಣ? ನಾನು ಕೆಳಗ್ ಬಂದಾಗ ನಿನ್ ಕಾಲು ಪಾಪ ಅವ್ರಿಗೆ ತಾಕ್ತಿತ್ತು. ಇಬ್ರಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ. ಅವ್ರು ಬೇರೆ ನಿಂತಿನ ವಯಸ್ಸಲ್ಲಿ ದೊಡ್ಡವರದ. ನಮಸ್ಕಾರ ಮಾಡ್ಕೊಂಡ್ಬಿಡು. ಇಲ್ಲಿ ಈ ಮನೆಯಲ್ಲಿ ದೊಡ್ಡ ವಿಚಿತ್ರ ಕೇಸ್ ಅಂದ್ರೆ ಇದೇನೆ. ಹಾಯ್ ಅದಿತಿ. ಹೇ ನಿಂತ್ಕೋ, ನಿನ್ನ ಸ್ವಲ್ಪ ಮಾತಾಡ್ಬೇಕು. ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಅದೇನ್ ಹೇಳು? ಪರ್ಸನಲ್ ಅಂತ ಹೇಳ್ದೆ ಅಲ್ವಾ? ಇಲ್ಲಿ ಬೇಡ. ಇನ್ ಎಲ್ಲಿಗೂ ಹೋಗೋ ಅಗತ್ಯ ಇಲ್ಲ. ಮನೇಲಿ ಯಾರು ಇಲ್ಲ, ಮಾತಾಡ್ಬೋದು. ಹೇಗಿದ್ರು ನಾನ್ ನಿಮಗ್ ಜೋಕರ್ ತರನೇ ಕಾಣೋದಲ್ವಾ? ಕಾಮಿಡಿಗೆ ಇನ್ಯಾವ ಸುಡ್ಗಾಟ್ ಪ್ರೈವಸಿ? ಓಕೆ ಓಕೆ, ಕೂಲ್ ಡೌನ್. ಅಷ್ಟೆಲ್ಲ ಕೋಪ ಮಾಡ್ಕೊಳ್ಳೋದು ಹೆಲ್ತ್ ಒಳ್ಳೇದಲ್ಲ. ಈ ಲವ್ ಗಿವೆಲ್ಲ ನನ್ಗೇನು ಹೊಸ್ತೇನಲ್ಲ. ಹೊಸ್ದಲ್ವಾ? ಐ ಮೀನ್ ಹುಡುಗಿರ್ ಪ್ರಪೋಸ್ ಮಾಡಿದ್ದು ಹೊಸ್ತಲ್ಲ ಅಂತ ಹೇಳಿದ್ದು. ನಾನೇನು ಕಮಿಟ್ ಆಗಿಲ್ಲ. ಈ ತರ ನಾನು ಇಷ್ಟಪಡ್ತಾರೆ ಅಂತ ಮೊದಲು ಕೆಲವರು ಹೇಳಿದ್ದಾರೆ. ಅಂದ್ರೆ ನನ್ನೇ ದೊಡ್ಡ ಹೀರೋ, ಸೂಪರ್ ಗುಡ್ ಲುಕಿಂಗ್ ಅಂತ ಹೇಳ್ತಿಲ್ಲ. ಆದ್ರೂ ನಂಗೆ ಹುಡುಗಿರು ಅಟೆನ್ಷನ್ ಕೊಡ್ತಾರೆ. ಅದ್ಯಾಕೆ ನಾನು ಅವ್ರಿಗೆ ಇಷ್ಟ ಆಗ್ತೀನಿ ಅನ್ನೋದು ನನ್ಗೇನು ಗೊತ್ತಾಗಿಲ್ಲ. ಅವರು ಸೀರಿಯಸ್ ಆಗಿ ಹೇಳ್ತಾರೋ ಇಲ್ಲ ತಮಾಷೆ ಮಾಡ್ತಾರೋ ಅದು ನನ್ಗೆ ಗೊತ್ತಾಗಿಲ್ಲ. ಯಾರಾದ್ರೂ ಬಂದು ನನ್ಗೆ ಐ ಲವ್ ಯು ಅಂತ ಹೇಳಿದ್ರೆ ಅದು ನಂಗೆ ಕೆಟ್ಟ ಕಾಮಿಡಿ ತರ ಅನ್ಸುತ್ತೆ. ಅಂತ ಹುಡುಗಿರ್ ಲಿಸ್ಟಲ್ಲಿ ನಿನ್ನೆ ಸೇರ್ಸೋದು ನಂಗೆ ಇಷ್ಟ ಇಲ್ಲ. ನಾನು ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕೂಡ. ಹಾಗಂತ ನಾನು ನಿಮ್ ಫೀಲಿಂಗ್ಸ್ಗೆ ಹರ್ಟ್ ಮಾಡ್ತಿಲ್ಲ. ನೀನ್ ಮಾಡಿದ ತಪ್ಪು ಅಂತಾನು ಹೇಳ್ತಿಲ್ಲ. ನಿಂಗನ್ಸಿದ್ನ ನೀ ಹೇಳಿದ್ಯಾ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ನಮ್ ಸಿಚುವೇಶನ್ ನೋಡಿ ನನ್ಗೆ ನಗು ಬಂತಷ್ಟೇ. ಯಾಕ್ ನಗು ಬರ್ಬೇಕು ಅನ್ನೋದೇ ನನ್ ಪ್ರಶ್ನೆ. ನನ್ ಫೀಲಿಂಗ್ಸ್ ನಾನ್ ಹೇಳ್ಕೊಂಡ್ರೆ ನಿಂಗ್ ನಗು ಬರುತ್ತೆ ಅಲ್ವಾ? ಅಂದ್ರೆ ನೀನ್ ನನಗೆ ಅವಮಾನ ಮಾಡ್ದಂಗೆ ಲೆಕ್ಕ. ಇಲ್ಲ ಇಲ್ಲ, ನೀನ್ ಹಾಗೆಲ್ಲ ಅನ್ಕೋಬೇಡ. ನಗು ಒಬ್ರೊಬ್ರು ಒಂದ್ ಕಾರಣಕ್ಕೆ ಬರುತ್ತೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಆಗ್ಬೋದು. ನೀನ್ ಇನ್ನು ಕಾಲೇಜಲ್ಲಿ ಇದ್ಯಾ, ಚಿಕ್ಕ ಹುಡುಗಿ, ಇನ್ನು ಓದ್ ಕೂಡ ಮುಗ್ದಿಲ್ಲ. ಇಂಥ ಸಮಯದಲ್ಲಿ ಈ ತರ ಅನ್ಸೋ ಸಹಜ. ಆದ್ರೆ ಅದನ್ನ ಫಾಲೋ ಮಾಡೋ ಟೈಮ್ ಇದಲ್ಲ. ಯಾಕಂದ್ರೆ ನೀನಿನ್ನು ಪ್ರಪಂಚಕ್ಕೆ ಬಂದಿಲ್ಲ. ಕಾಲೇಜ್ ಮುಗಿದ್ಮೇಲೆ ನಿಜವಾದ ಜೀವನ ಶುರು ಆಗೋದು, ಪ್ರಪಂಚ ಏನು ಅಂತ ಅರ್ಥ ಆಗೋದು. ಈಗ ನಿನ್ಗೆ ಆಗಿರೋದು ನಾನು ಪ್ರೀತಿ ಅಂತ ಅಂದ್ಕೊಳ್ಳಲ್ಲ. ಇದು ಇನ್ಫ್ಯಾಕ್ಚುಯೇಷನ್ ಅಥವಾ ಜಸ್ಟ್ ಅಟ್ರಾಕ್ಷನ್ ಕೂಡ ಆಗಿರ್ಬೋದು. ಸೊ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮುಂದಿರೋ ದೊಡ್ಡ ಜೀವನನ ರಿಸ್ಕ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನನ್ ಭಾವನೆ ಏನು ಅಂತ ನೀನ್ ನನಗೆ ಹೇಳ್ಬೇಕಾಗಿಲ್ಲ. ಅದೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ವಿಷಯ ಏನು ಅಂತ ಹೇಳು ಪರಿ, ಪರವಾಗಿಲ್ಲ. ಖಂಡಿತ ಹೇಳ್ತೀನಿ. ಆದರೆ ಆ ವಿಷಯನ ನೀವು ಹೇಗೆ ಸ್ವೀಕರಿಸ್ತೀರಿ ಅನ್ನೋದು ನನಗೆ ಭಯ. ಇದುವರೆಗೂ ನಾನು ಎಲ್ಲದನ್ನು ಹೇಗೆ ಸ್ವೀಕರಿಸಿದ್ದೀನೋ ಹಾಗೆ ಸ್ವೀಕರಿಸ್ತೀನಿ. ನೀನು ನನ್ನ ಹತ್ರ ಹೇಳೋದಕ್ಕೆ ಇಷ್ಟೊಂದೆಲ್ಲ ಆತಂಕ ಪಡಬೇಕಾಗಿಲ್ಲ. ವಿಷಯನ ನಾನು ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೆ. ಅದಕ್ಕೆ ನನಗೆ ಆತಂಕ ಆಗ್ತಿರೋದು. ಮುಚ್ಚಿಟ್ಟಿದ್ಯಾ? ಏನನ್ನ? ನಮ್ಮ ಆರ್ತಿ ಎಲ್ಲ ಹೆಣ್ಮಕ್ಳು ಮಾಮೂಲಿಯಾಗಿ ತವ್ರ ಮನೆಗೆ ಬಂದು ಹೋಗ್ತಾರಲ್ಲ, ಹಾಗೆ ಬಂದಿರಲಿಲ್ಲ ರೀ.
ಅವತ್ತು ರಾತ್ರಿ ಅವಳ ಮನೆಗೆ ಬಂದಾಗ ನನಗೆ ಆತಂಕ ಆಗಿ ಒಬ್ಳೆ ಬಂದ್ಯಾ, ಅದು ಇಷ್ಟೊತ್ತಲ್ಲಿ ಹಳೆಯಂದ್ರೆ ಬರ್ಲಿಲ್ವಾ ಅಂತೆಲ್ಲ ನಾನು ಪ್ರಶ್ನೆ ಮಾಡಿದ್ದೆ ಅಲ್ವಾ. ಅವತ್ತು ನನಗಿದ್ದ ಅನುಮಾನ ನಿಜ ಆಗೋಯ್ತು ರೀ. ಏನ್ ಅನುಮಾನ ಪರಿ? ನನಗೆ ಅರ್ಥ ಆಗ್ತಾ ಇಲ್ಲ. ಆರ್ತಿ ಏನಾದ್ರೂ ವಿಕ್ಕಿ ಜೊತೆ? ಹೌದು ರೀ, ಅದೇ ನಡೆದಿತ್ತು. ಅವಳು ಮೊದಲು ಇದನ್ನ ನನ್ನಿಂದನೂ ಮುಚ್ಚಿಟ್ಟಿದ್ಲು. ಆದ್ರೆ ನವರಾತ್ರಿ ಹಬ್ಬದಲ್ಲಿ ಸುಹಾಸಿನಿ ನಮ್ಮ ಮನೆಗೆ ಬಂದಾಗ ಎಲ್ಲ ಹೇಳಿ ಹೋದ್ರು ರೀ, ಆರ್ತಿ ಮತ್ತೆ ವಿಕ್ಕಿ ಮಧ್ಯೆ ಏನೂ ಸರಿ ಇಲ್ಲ ಅಂತ. ಏನ್ ಹೇಳ್ತಾ ಇದೀಯ ಪರಿ ನೀನು? ಈ ವಿಷಯ ಎಲ್ಲ ಮೊದಲೇ ಅವ್ರ ಮನೆಯವ್ರಿಗೆ ಗೊತ್ತಿತ್ತಾ? ಗೊತ್ತಿದ್ದು ಮುತುವರ್ಜಿ ವಹಿಸಿ ಅವರಿಬ್ರನ್ನ ಕೂರಿಸಿ ಯಾಕೆ ಮಾತಾಡಿಸ್ಲಿಲ್ಲ? ಅವ್ರ ವಿಷಯ ಏನು ಅಂತ ಯಾರಿಗೂ ಹೇಳಬಾರ್ದು ಅಂತ ಹೇಳಿಲ್ಲ ರೀ. ಅವ್ರವ್ರಿಗೆ ಸರಿ ಮಾಡ್ಕೋತಾರೆ ಅಂತ ಇಷ್ಟು ದಿನ ದೂಡ್ಬಿಟ್ರು. ಆದ್ರೆ ಈಗ ಸರಿ ಹೋಗಿದ್ದಾರೆ. ಅವರಿಬ್ಬರ ಮಧ್ಯೆ ಈಗ ಯಾವ ಅಂತರನೂ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಎಲ್ಲಿ ನೀವು ನೊಂದ್ಕೋತೀರಾ ಅಂತ ನಾನಿದನ್ನ ನಿಮ್ಮಿಂದ ಮುಚ್ಚಿಟ್ಬಿಟ್ಟೆ. ನನ್ನಿಂದ ತಪ್ಪಾಗೋಯ್ತು. ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡ ಪರಿ. ನೀನ್ ನನ್ನಿಂದ ವಿಷಯ ಮುಚ್ಚಿಟ್ಟೆ ಅಂತ ನನಗೆ ಬೇಜಾರಿಲ್ಲ. ಆದ್ರೆ ನೀನೊಬ್ಳೆ ಇದನ್ನೆಲ್ಲ ತಲೆ ಮೇಲೆ ಹಾಕೊಂಡು ಸಂಕಟ ಪಟ್ಟಿಲ್ಲ ಅಂತ ಬೇಜಾರಾಯ್ತು. ನೀನ್ ನನಗೆ ವಿಷಯ ತಿಳಿಸಿದ್ರೆ ನಾನು ನಿನಗೇನಾದ್ರೂ ಸಹಾಯ ಮಾಡಬಹುದಿತ್ತು ಅನ್ನೋ ಭಾವನೆ ಅಷ್ಟೇ. ಇವಾಗಲೇ ಸಾಕಷ್ಟು ನೊಂದಿದ್ದೀರಾ ರೀ. ಮಗಳು ಹೀಗೆ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾದ್ರೆ ನೀವು ಎಲ್ಲಿ ಕುಸ್ತು ಹೋಗ್ತಿರೋ ಅಂತ ನಾನು ಹೇಳಲಿಲ್ಲ ರೀ. ಇದರಲ್ಲಿ ನನಗೇನು ಆಶ್ಚರ್ಯ ಇಲ್ಲ ಪರಿ. ವಿಕ್ಕಿ ಆರ್ತಿಗಿಂತ ಚಿಕ್ಕವನು. ಅವರಿಬ್ರು ಬೆಳೆದಿರೋ ಪರಿಸರ, ಗುಣಧರ್ಮ, ಮನಸ್ಥಿತಿ ಇವು ಯಾವ ಹತ್ತಿರದಲ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ತುಂಬಾ ದೂರನೇ ಇದೆ. ಬಿಸಿ ರಕ್ತ, ಮಾತಿಗೆ ಮಾತು ಬೆಳೆದಿರುತ್ತೆ. ಇಬ್ಬರಿಗೂ ತಮ್ಮದೇ ಸರಿ ಅನ್ನೋ ಭಾವನೆ ಬಂದಿರುತ್ತೆ. ಮದುವೆ ಆದ ಹೊಸರಲ್ಲಿ ಇದೆಲ್ಲ ಸಹಜ ಅಲ್ವಾ? ಇಂಥ ಅಡೆತಡೆ ಹೆಚ್ಚು ಕಮ್ಮಿ ಎಲ್ಲ ಜೀವನದಲ್ಲೂ ಬರುತ್ತೆ. ಆಗ ಅವರಿಬ್ರು ಅದನ್ನು ದಾಟಿ ಮುಂದೆ ಹೆಜ್ಜೆ ಇಟ್ಟು ಮೆಟ್ಲು ಹತ್ಬೇಕು. ಆಗ್ಲೇ ಜೀವನ ಎತ್ತರಕ್ಕೆ ಬೆಳೆಯೋದಲ್ವಾ? ನೀವು ಇದನ್ನ ಇಷ್ಟು ಸರಳವಾಗಿ ತಗೋತೀರಾ ಅಂತ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರೀ. ಸರಳ ಅಲ್ಲ ಪರಿ, ಸಹಜವಾಗಿ ಯೋಚನೆ ಮಾಡಿದೆ ಅಷ್ಟೇ. ಸಮಸ್ಯೆ ಸರ್ವಸಾಮಾನ್ಯ, ಆದರೆ ಅದರ ಪರಿಣಾಮ ಏನು ಅನ್ನೋದು ಮುಖ್ಯ ಆಗುತ್ತೆ. ಇವ್ರ ವಿಚಾರದಲ್ಲಿ ಆ ಪರಿಣಾಮ ಸುಖಾಂತ್ಯ ಕಂಡಿದೆ. ಇನ್ನೇನು ಬೇಕು ಹೇಳು? ಹಾಗಾದ್ರೆ ನೀವು ನನ್ನನ್ನು ಕ್ಷಮಿಸ್ತೀರಾ? ಕ್ಷಮಿಸೋದಕ್ಕೆ ನೀನು ಯಾವ ತಪ್ಪು ಮಾಡಿಲ್ವಲ್ಲ ಪರಿ. ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ವೇದಾಂತ್? ಅಮ್ಮ ಯಾಕೆ ಸಡನ್ ಆಗಿ ಹೀಗೆ ಕೇಳ್ತಿದ್ದಾರೆ? ಅಮ್ಮನಿಗೇನಾದ್ರೂ ನನ್ನ ಮತ್ತೆ ಅಮೂಲ್ಯ ಬಗ್ಗೆ ಏನಾದ್ರೂ ಗೊತ್ತಾಗಿರ್ಬೋದಾ? ಏನ್ ಯೋಚನೆ ಮಾಡ್ತಿದ್ಯಾ ವೇದಾಂತ್? ಏನೂ ಇಲ್ಲಮ್ಮ. ಆದ್ರೆ ನೀವ್ಯಾಕೆ ಇದಕ್ಕಿದ್ದಾಗೆ ಇದನ್ನ ಕೇಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡ ವೇದಾಂತ್. ನಾನೇನು ಅನುಮಾನದಿಂದ ನಿನ್ನ ಪ್ರಶ್ನೆ ಕೇಳ್ತಾ ಇಲ್ಲ. ಏನೋ ಕೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ದೆ ಅಷ್ಟೇ. ಓ, ಅಷ್ಟೇನಾ? ಅಷ್ಟೇನೆ. ಆದ್ರೆ ಅಪ್ಪ ಅಮ್ಮನ ಹತ್ರ ಮಕ್ಕಳು ಎಷ್ಟೇ ಕ್ಲೋಸ್ ಆಗಿದ್ರು ಇಂಥ ವಿಚಾರ ಬಂದಾಗ ಸುಮ್ಮನಾಗ್ಬಿಡ್ತಾರೆ. ಅದನ್ನ ಶೇರ್ ಮಾಡ್ಕೊಳಲ್ಲ. ನೀನ್ ವಿಕ್ಕಿನೇ ನೋಡಿದ್ಯಲ್ಲ ವೇದಾಂತ್, ಅವ್ನ್ ಎಲ್ಲಾ ವಿಷಯನೂ ಮುಚ್ಚಿಟ್ಟು ಅವನಷ್ಟಕ್ಕೆ ಅವನೇ ಏನೇನೋ ಮಾಡ್ಕೊಂಡ್ಬಿಟ್ಟ. ಹಾಗಾದ್ರೆ ನಾನು ಅವನ ತರ ಏನಾದ್ರು ಮಾಡ್ಕೊಳ್ತೀನಿ ಅಂತ ಅನುಮಾನ ನಿಮ್ಗೆ? ಏನೋ ಚಾನ್ಸೇ ಇಲ್ಲ. ನಿನ್ ಬಗ್ಗೆ ನಾನ್ ಯಾಕೆ ಆಗ ಅನ್ಕೋತೀನಿ? ನನ್ ಕನ್ಸನ್ ಏನು ಅಂದ್ರೆ ಆ ತರ ಏನಾದ್ರೂ ಇದ್ರೆ ನೀನ್ ಖಂಡಿತ ನನ್ನ ಹತ್ರ ಶೇರ್ ಮಾಡ್ಕೋಬಹುದು ಅಂತ ನಿನಗೆ ಹೇಳ್ಬೇಕಾಗಿತ್ತಷ್ಟೇ. ಸದ್ಯಕ್ಕೆ ಆ ಥರ ಏನೂ ಇಲ್ಲಮ್ಮ. ನಾನು ಯಾರು ಇಷ್ಟಪಟ್ಟಿಲ್ಲ. ಸಾರಿ ಬಾಸ್, ನನಗೆ ಗೊತ್ತೇ ಆಗ್ಲಿಲ್ಲ. ಪರವಾಗಿಲ್ಲ ಬಾಸ್, ನೋ ಪ್ರಾಬ್ಲಮ್. ನಾನು ಅಮೂಲ್ಯ ಮೇಡಮ್ನ ಹುಡ್ಕೊಂಬಂದೆ. ಏನಾದ್ರು ತಲೆ ಕೆಟ್ಟಿದೇನ್ರಿ? ಎಷ್ಟು ವರ್ಷದಿಂದ ಈ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ ನೀವು? ಅಮೂಲ್ಯ ಮೇಡಮ್ ಈ ಚೇಂಬರ್ ನಲ್ಲಿ ಏನ್ ಲಲ್ಲೆ ಹೊಡ್ತಿರ್ತಾರೇನ್ರಿ ಅವ್ರನ್ನ ಹುಡ್ಕೊಂಡ್ ಬರೋದಕ್ಕೆ? ಹೌದಾ ಬಾಸ್? ಅವ್ರು ನಿಜವಾಗ್ಲೂ ಹಾಗೆಲ್ಲ ಮಾಡ್ತಾರ? ಯಾರ್ ಬಾಸ್ ಅವ್ರ ಕಂಪ್ಯಾನಿಯನು? ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಮಾತು ಬೆಳೆಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಕಾಂಚೋರ್. ಅಯ್ಯೋ ಇಲ್ಲ ಮೇಡಮ್, ಅಮೂಲ್ಯ ಮೇಡಮ್ಗೆ ಒಂದು ಗುಡ್ ನ್ಯೂಸ್ ಹೇಳ್ಬೇಕಿತ್ತು. ಅದಕ್ಕೆ ಅವ್ರ ಟೇಬಲ್ ಹತ್ರ ಹೋಗಿದೆ, ಆದ್ರೆ ಅವ್ರಲ್ಲಿ ಕಾಣಿಸ್ತಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ ಮೇಡಮ್.
ಒಳ್ಳೆ ವೇದಾಂತ್ ಮಾತಾಡೋ ಹಾಗೆ ಲೂಸ್ ತರ ಮಾತಾಡ್ತಿದ್ದೀರಲ್ರಿ. ಅವ್ರ ಟೇಬಲ್ ಅಲ್ಲಿ ಇಲ್ಲ ಅಂದ್ರೆ ಅವ್ರಲ್ಲಿ ಇರ್ತಾರೆ ಅಂತ ಯಾರು ಹೇಳಿದ್ ನಿಮ್ಗೆ? Come on, tell me. ಆ ವಿಷಯನ ಬಗೆಹರಿಸ್ಕೊಳ್ಳೋಣ ಅಂತ ಅವನ ಹತ್ರ ಕೇಳಕ್ ಹೋದ್ರೆ, ಇಲ್ಲ ನಾನು ಯಾರನ್ನೂ ಇಷ್ಟಪಡ್ತಾ ಇಲ್ಲ, ಆದ್ರೆ ನನ್ನ ಹುಡುಗಿನ ನಾನೇ ಹುಡುಕೋತೀನಿ ಅಂತ ಹೇಳ್ಬಿಟ್ಟ. ಯಾಕೆ ನಗ್ತಾ ಇದ್ಯಾ? ನಗದೆ ಇದೇನ್ ಮಳ್ಳಿ, ಅವ್ನು ಹೇಳಿರೋದ್ರಲ್ಲಿ ತಪ್ಪೇನಿದೆ? ಇನ್ಯಾರ್ದೋ ಮಕ್ಳು ಹೀಗೆ ಹೇಳಿದಿದ್ರೆ ಅದ್ ಸರಿ ಅಂತ ನಾನು ಹೇಳ್ತಾ ಇದ್ದೆ. ಆದ್ರೆ ಹಾಗ್ ಮಾತಾಡ್ತಿರೋದು ಈ ಸುಹಾಸಿನಿ ಮಗ. ಅದು ಅಲ್ಲದೆ ಅವನು ವೇದಾಂತ್. ಯಾಕೆ ವೇದಾಂತ ಆದ್ರೆ ಅವನ ಹುಡುಗಿನ ಅವನು ಹುಡ್ಕೋಬಾರ್ದು ಅಂತ ಏನಾದ್ರೂ ಇದೆಯಾ? ಇದಕ್ಕೆ ನಾನು ನಿನ್ನ ಹತ್ರ ಏನು ಹೇಳಲ್ಲ ಅಂತ ಹೇಳಿದ್ದು. ತಲೆಗಿದೆಲ್ಲ ಎಲ್ಲ ಅರ್ಥ ಆಗುತ್ತೆ. ವೇದಾಂತ್ 1 ವರ್ಷದ ಹಿಂದೆ ಹೇಗಿದ್ದ, ಅವ್ನ್ ನನ್ನ ಕೇಳ್ದೆ ಒಂದ್ ಹುಲ್ಕಡ್ಡಿನೂ ಆಚೀಚೆ ಇಡ್ತಾ ಇರ್ಲಿಲ್ಲ. ಅಂತದ್ರಲ್ಲಿ ಇವಾಗ ನನ್ನ ಒಪಿನಿಯನ್ ಕೂಡ ಬೇಡ, ಅವನ್ ಹುಡುಗಿನ ಅವನೇ ಹುಡ್ಕೋತೀನಿ ಅಂತಂದ್ರೆ ಅದ್ ಸಹಿಸಕ್ ಸಾಧ್ಯನಾ? ನಾನ್ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಅವನು ವೇದಾಂತ್ ವಸಿಷ್ಠ. ಅವನ್ ಸ್ಟೇಟಸ್ ನ ನೋಡಿ ಯಾರ್ ಬೇಕಾದ್ರೂ ಅವನ್ನ ಬಕ್ರಾ ಮಾಡ್ಬೋದು. ನೀನ್ ಅವನನ್ನ ಮಾಡ್ತಿದ್ಯಲ್ಲ ಹಾಗೆ. ಏನಂದೆ? ಏನಿಲ್ಲ, ಜಗತ್ತಿನಲ್ಲಿ ಕಾಲ ಯಾವಾಗ್ಲೂ ಒಂದೇ ತರ ಇರಲ್ಲ. ಅದ್ಯಾವ್ದೋ ಕೊರೋನಾ ಅಂತ ಬಂದು ಎಲ್ಲ ಉಲ್ಟಾ ಪಲ್ಟಾ ಆಗಿರ್ಲಿಲ್ವಾ? ಹೀಗೇನಾದ್ರೂ ಆಗ್ಬೋದು ಅಂತ ನಾವ್ ಯಾರಾದ್ರೂ ಊಹಿಸಿದ್ವಾ? ಇಲ್ಲ ತಾನೆ. ಇದು ಹಾಗೇನೆ. ಅವನ ಆಯ್ಕೆನ ಅವನ್ ಸ್ವತಂತ್ರವಾಗಿ ಮಾಡ್ಲಿ. ಅವನ್ ಮನಸ್ಥಿತಿ ಕೂಡ ಬದಲಾಗಿದೆ ಅನ್ನೋದನ್ನ ನೀನು ಒಪ್ಕೊಳ್ಳೇಬೇಕು. ನಿನ್ನ ಸಮಸ್ಯೆಗೆ ಪರಿಹಾರ ನಿನ್ನ ಕೈಯಲ್ಲೇ ಇದೆ. ಸಾರಿ ಮೇಡಮ್, ಇನ್ ಮುಂದೆ ನಾನು ಅಮೂಲ್ಯ ಮೇಡಮ್ ತರ ನಾನ್ಸೆನ್ಸ್ ಮಾತಾಡೋದನ್ನೇ ಕಲ್ತ್ಕೋತೀನಿ. ಗುಡ್ ನ್ಯೂಸ್ನ ಅವ್ರಿಗೆ ಆಮೇಲೆ ಹೇಳ್ತೀನಿ. ಬರ್ತೀನಿ ಮೇಡಮ್. ಕರೆಸೇನಾ? ಈಗ ಯಾಕೆ ನಗು ಅಂತ ಕೇಳ್ಬೋದಾ? ನೀನ್ ನಾರ್ಮಲ್ ಆಗಿದ್ದಾಗಲೇ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇರೋ ತರ ಇರ್ತೆ. ಅಂಥದ್ರಲ್ಲಿ ಬೇರೆಯವ್ರನ್ನ ಇಮಿಟೇಟ್ ಮಾಡಕ್ ಶುರು ಮಾಡಿದ್ರು ಅಂತೂ ಜಿಮ್ ಕ್ಯಾರಿ ಬಿಸ್ಟ್ ಬಿನ್ ಅಷ್ಟು ಕಾಮಿಡಿ ಮಾಡ್ತೀಯ. ಆಯ್ತಾಯ್ತು, ಗುಡ್ ನ್ಯೂಸ್ ಏನು ಅಂತ ಹೇಳು. ಏನು ವೇದಾಂತ್ ವಸಿಷ್ಠ ಸಡನ್ ಆಗಿ ಅಮೂಲ್ಯ ಆಗ್ಬಿಟ್ಟಿದ್ರು? ಏನೋ ತಮಾಷೆ ಮಾಡ್ದೆ. ಪ್ಲೀಸ್ ಗುಡ್ ನ್ಯೂಸ್ ಏನು ಅಂತ ಹೇಳು. ಇಷ್ಟು ದಿನ ನಾನು ನೀನು ಪರ್ಸನಲ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಒಬ್ಬರೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ನಮ್ಮ ವಿಷಯನ ಮನೆಯವರಿಂದ ಮುಚ್ಚಿಟ್ಟಿದ್ದೀವಿ. ಆದ್ರೆ ಇನ್ ಮುಂದೆ ಅದ್ರ ಅವಶ್ಯಕತೆ ಇಲ್ಲ. ನಾನು ನಮ್ಮನೇಲಿ ನಮ್ಮ ಪ್ರೀತಿ ವಿಷಯನ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ತರದ ಮಾತುಗಳಿಗೆ ಶಾಕ್ ರಿಯಾಕ್ಷನ್ ಕೊಡಬಾರ್ದು, ಹ್ಯಾಪಿ ರಿಯಾಕ್ಷನ್ ಕೊಡ್ಬೇಕು. ಏನು ಸೋ ರೊಮ್ಯಾಂಟಿಕ್ ಅಮೂಲ್ಯ. ಅಯ್ಯೋ ನೋಡ್ ವೇದಾಂತ್, ಸಾಧ್ಯ ಅದೇ ಮೇಡಮ್, ನೀವು ಇವ್ರಗಳ ಬಗ್ಗೆ ಎಲ್ಲಾರ್ಗು ಹೇಳ್ಬಿಟ್ರ ಅಂತ ಇವ್ರು ನಿಮ್ಮನ್ನ ಕೇಳಕ್ಕೆ ಚಡಪಡಿಸ್ತಾ ಇದ್ರು. ಅದಕ್ಕೆ ನಾನೇ ಕೇಳ್ಬಿಟ್ಟೆ. ರೀ ಬುಳ್ಳ, ರಾಂಗ್ ಟೈಮಲ್ಲಿ ಎಂಟ್ರಿ ಕೊಡೋದಲ್ದೆ ಏನೇನೋ ಮಾತಾಡ್ತಿದ್ದೀರಲ್ರಿ. ಇವ್ರ ವಿಚಾರ ಅಂದ್ರೆ ಏನ್ರಿ? ಏನೂ ಇಲ್ಲ ಬ್ರದರ್,
ಚಿಕ್ಕ ಮಾವ ಮೆಸ್ ಓಪನ್ ಮಾಡಿರೋ ವಿಷಯನ ಇವರಿಬ್ರು ಬೆಳಿಗ್ಗೆ ನನ್ನ ಹತ್ರ ಹೇಳಿದ್ರು. ಆ ವಿಷಯನ ಕಾಂತ ಹೇಳ್ತಾ ಇದಾರಷ್ಟೇ. ವೇದಾಂತ್, ನೀವು ಇವ್ರನ್ನ ಅದು ಹೇಗೆ ಸಹಿಸ್ಕೊತಿದಿರೋ ನಂಗಂತೂ ಗೊತ್ತಿಲ್ಲ. ಇದೊಂಥರ ಸ್ಟ್ರೆಸ್ ಬಸ್ಟರ್ ಅಲ್ವಾ, ಸಹಿಸ್ಕೊಳ್ಳೇಬೇಕು. ಸ್ಟ್ರೆಸ್ ಬಸ್ಟರ್ ಅಲ್ಲ, ಸ್ಟ್ರೆಸ್ ಬೂಸ್ಟರ್ ಇವರು. ಯಾವಾಗ್ಲೂ ಏನೇನೋ ಮಾತಾಡ್ತಿರ್ತಾರೆ. ಲೂಸ್ ಕುಳ್ಳ ಬುಳ್ಳ. ಮಾವ, ಏನ್ ಮಾವ ನೀವು ರಾತ್ರಿನೂ ಇಲ್ಲೇ ಕೂತಿದ್ರಿ, ವಿಚಾರಿಸಿದ್ರೆ ಈಗ ಹೋಗಿ ಮಲಗ್ತೀನಿ ಅಂತ ಹೇಳಿದ್ರಿ. ಬೆಳಗಾದ್ರೂ ಇಲ್ಲೇ ಇದ್ದೀರಾ, ಇಲ್ಲೇ ಮಲಗ್ಬಿಟ್ರಾ? ರೂಮ್ಗೆ ಹೋಗಿ ಮಲಗ್ಲಿಲ್ವಾ ಮಾವ? ಇಲ್ಲಮ್ಮ, ನೀನ್ ಹಾಗೆ ಹೇಳಿದ್ಮೇಲೆ ಏನೋ ಕೆಲಸ ಬಂದು ಕೂತಿದ್ದೆ, ಹಂಗೆ ನಿದ್ದೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಬರೀ ಕೆಲ್ಸನ ಅಥವಾ ಮತ್ತೆ ಏನಾದ್ರೂ ಟೆನ್ಷನ್ ಮಾವ? ನೀವು ಯಾವಾಗ್ಲೂ ಹೀಗಿರಲ್ಲ. ಓದ್ಸಲ ದುಡ್ಡಿನ ವಿಚಾರ ಬಂದಾಗ್ಲೂ ನೀವ್ ಇದೇ ತರ ಟೆನ್ಷನ್ ಅಲ್ಲಿದ್ರಿ. ಎಲ್ಲಾ ವಿಷಯನೂ ವೇದಾಂತ್ಗೆ ಹೇಳ್ತೀನಿ ಅಂತ ಕಾಟ ಕೊಡ್ತಿದ್ದಾನೆ ಅಂತ ನಿಂಗೆ ಹೇಗೆ ಹೇಳಮ್ಮ? ಅಷ್ಟಕ್ಕೂ ಇದಕ್ಕೆಲ್ಲ ಮತ್ತೆ ನಿನ್ನ ಸೇರ್ಸೋಕೆ ನಂಗೆ ಇಷ್ಟ ಇಲ್ಲ. ಮಾವ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಅಯ್ಯೋ ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ. ನಂದೇ ಅದು ಒಂದಷ್ಟು ವ್ಯವಹಾರ ಅಂತಿದೆಯಲ್ಲ, ಅದರಲ್ಲಿ ಸಣ್ಣ ಪುಟ್ಟ ತಾಪತ್ರಯಗಳು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅಂದ್ರೆ ಏನೋ ಸಮಸ್ಯೆ ಆಗಿರೋದು ನಿಜಾನೇ? ಅಯ್ಯೋ ಹಾಗಲ್ಲಮ್ಮ ನಾನು ಹೇಳಿದ್ದು. ಪ್ರಾಬ್ಲಮ್ ಏನೂ ಇಲ್ಲ. ಬಿಸ್ನೆಸ್ ಅಂದ್ಮೇಲೆ ಒಂದಿಷ್ಟು ರಗಳೆ ಇದ್ದೇ ಇರುತ್ತೆ. ಇದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ, ನಾನ್ ಹ್ಯಾಂಡಲ್ ಮಾಡ್ತೀನಿ. ಇವೆಲ್ಲ ಮಾಮೂಲಿ, ಹೊಸ್ತೇನಲ್ಲ. ಹಾಗಿದ್ರೆ ಸರಿ ಮಾವ, ನೀವು ಮತ್ತೆ ಯೋಚನೆ ಮಾಡ್ತಾ ಕಳೆದೋಗ್ಬೇಡಿ. ಕಾಫಿ ತಣ್ಣಗಾಗುತ್ತೆ, ಕುಡಿದ್ಬಿಡಿ. ಹೇಳು ರಾಗಿ. ಅದು ಅದಕ್ಕೆ ಆಕ್ಚುಲಿ ನೀನೇನೇ ಹೇಳ್ಬೇಕಾಗಿದ್ರು ಡೈರೆಕ್ಟ್ ಆಗಿ ಹೇಳ್ಬೋದು. ಮತ್ತೇನಿಲ್ಲ ಅದಕ್ಕೆ. ಅದು ನಾವು ನಮ್ಮ ವಿಷಯನ ಡಿಸ್ಕ್ಲೋಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂಡ್ವಿ. ಕರೆಕ್ಟಾಗಿ ಎಲ್ಲಿಗೂ ಹೇಳೋಣ ಅನ್ನೋಷ್ಟರಲ್ಲಿ ಎಲ್ಲ ಗೊತ್ತಾಗೋಯ್ತು. ಅಷ್ಟೇ ತಾನೇ, ನನಗೆ ಅರ್ಥ ಆಗತ್ತೆ. ಬಿಡು ಆ ವಿಷಯನ, ನೋ ಪ್ರಾಬ್ಲಮ್. ನೀವ್ ಹೇಳೋಕ್ಕಾಗಿ ಸಂಕೋಚ ಪಟ್ರಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದ್ರೂ ಓಕೆ, ನೀವ್ ಹೇಳೋಕ್ ರೆಡಿ ಇಲ್ಲ ಅಂದ್ರೆ ಏನಿವಾಗ? ನಾನು ಎಲ್ರಿಗೂ ಹೇಳ್ಕೊಳ್ತೀನಿ ಬಿಡಿ. ಈಗಾಗಲೇ 3 ಸಲ ಮೆಸೇಜ್ ಮಾಡಿದ್ದೀನಿ, ಒಂದ್ಸಲ ಕಾಲ್ ಕೂಡ ಮಾಡಿದ್ದೀನಿ. ಮೆಸೇಜಸ್ಗೆ ರಿಪ್ಲೈ ಇಲ್ಲ, ಕಾಲ್ ಬ್ಯಾಕ್ ಕೂಡ ಮಾಡಿಲ್ಲ. ಈ ಬಜಾರಿಗೆ ಅಂತ ಕೆಲಸ ಏನಿರ್ಬೋದು? ಹೆಣ್ಮಕ್ಳು ಲಾಜಿಕ್ ಅರ್ಥ ಆಗಲ್ಲ. ನಾವಾದ್ರೆ
ರಿಂಗ್ ಆಗೋಕ್ಕೂ ಮೊದಲೇ ಅವ್ರ ಕಾಲ್ನ ಪಿಕ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಪ್ರಕಾರ ನಾವ್ ಎವ್ರಿ ಸೆಕೆಂಡ್ ಹಾಯ್ ಬಾಯ್, ತಿಂಡಿ ಆಯ್ತಾ, ಕಾಫಿ ಆಯ್ತಾ, ಟೀ ಆಯ್ತಾ, ಗುಡ್ ನೈಟ್, ಗುಡ್ ಈವ್ನಿಂಗ್, ಬೋರ್ ಆಗ್ತಿದ್ಯಾ, ಯಾಕೆ ಆಗ್ತಿದೆ ಅಂತ ಮತ್ತೊಂದು ಮಗದೊಂದು ಮೆಸೇಜ್ಗಳನ್ನ ಕಳಿಸ್ತಾನೆ ಇರ್ಬೇಕು. ಒಂದ್ ವೇಳೆ ನಾವ್ ಮಾಡ್ಲಿಲ್ಲ ಅಂದ್ರೆ ನೀನ್ ಚೇಂಜ್ ಆಗ್ಬಿಟ್ಟಿದ್ಯಾ, ನಿನಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಮ್ ರಿಲೇಶನ್ಶಿಪ್ ನಿನ್ಗೆ ಮ್ಯಾಟರ್ ಆಗೋದೇ ಇಲ್ಲ, ನೀನ್ ಬೇರೆ ಯಾರನ್ನೋ ಹುಡ್ಕೊಂಡಿದ್ಯಾ ಅಂತ ಬ್ರೇಕಪ್ ಲೆವೆಲ್ಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ. ನಾನ್ ಬಜಾರಿ ಹಾಗೆ ಅಂತಲ್ಲ, ಆದ್ರೆ ವಾಚ್ ಅ ಲಾಟ್ ಆಫ್ ಮೂವೀಸ್, ಪಾಸಿಟಿವ್ನೆಸ್ ವಿಚಾರಕ್ಕೆ ಬಂದ್ರೆ ಅವಳು ನನ್ ಕಡಿಮೆ ಇಲ್ಲ. ಮೊದಲೇ ಬಜಾರಿ 1 ಸೆಕೆಂಡ್ಗೆ ಇಡೀ ಊರ್ನ ಔಟಿಗೆ ಸೇರಿಸ್ಬಿಡ್ತಾರೆ. ಅವಳ ಕಡೆಯಿಂದ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುವಾಗ ನನ್ನ ಕಾಲ್ಗೂ ನನ್ನ ಮೆಸೇಜಸ್ಗಳಿಗೂ ರೆಸ್ಪಾಂಡ್ ಮಾಡ್ಬೇಕು ನಾನು. ಲವ್ ಆದ್ಮೇಲೆ ಹುಡುಗಿರಿಗೆ ಅವ್ರ ಹುಡುಗರೇ ಪ್ರಪಂಚ ಅಂತ ಕೇಳಿ, ಆದ್ರೆ ಇವಳ ಪಾಲ್ಗೆ ನನ್ ಪ್ರಪಂಚ ಅಲ್ಲ, ಅವಳ ಮನೆ ಹಾಲು ಇಲ್ಲ ಅನ್ನೋ ರೀತಿ ಆಡ್ತಾರೆ. ಇಲ್ಲ ಇಲ್ಲ, ಇಂಪಾರ್ಟೆಂಟ್ ಕೆಲಸ ಇರಬೇಕು, ಅದಕ್ಕೆ ಹೀಗೆ ಮಾಡ್ತಿದ್ದಾಳೆ. ಒಂದು ಲಾಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಮಾಡ್ತಿಲ್ವಲ್ಲ. ಏನ್ ಬಾವಾ ಬೆಳಗ್ಗೆ ಬೆಳಗ್ಗೆನೆ ಯಾರಿಗೂ ಗೊಣಕ್ಕಂತ ಕಾಲ್ ಮಾಡ್ತಾ ಇದ್ದೀರಾ? ಅದು ವಿಕ್ರಾಂತ್ ಕಾಣಿಸ್ತಿರಲಿಲ್ಲ, ಬೆಳಗ್ಗೆಯಿಂದ ಹುಡುಕ್ದೆ. ವಾಕಿಂಗ್ ಹೋಗಿದ್ದಾನೆ ಅಂತ ಅನ್ಕೊಳ್ಳೋಣ ಅಂದ್ರೆ ಅವನಿಗೆ ಆ ರೀತಿ ಅಭ್ಯಾಸಗಳೇ ಇಲ್ಲ. ಸೊ ಜಸ್ಟ್ ಟ್ರೈಂಗ್ ಟು ಚೆಕ್ ಆನ್ ಹಿಮ್. ಸರಿಯಾಗಿ ಹೇಳಿದ್ರಿ, ಅವರಿಗೆ ಅಂತ ಒಳ್ಳೆ ಹವ್ಯಾಸ ಯಾವ್ದು ಇಲ್ಲ ಬಿಡಿ. ಇರ್ಲೇಬೇಕು ಅಂತಾನು ಏನೂ ಇಲ್ಲ. ಅವನು ಜಂಕ್ ಫುಡ್ಸ್ ತಿಂತಾನೆ, ವರ್ಕೌಟ್ ಮಾಡಲ್ಲ, ಆದ್ರೂ ಆರೋಗ್ಯವಾಗಿದ್ದಾನೆ. ಅದಕ್ಕೆ ಏನೇನ್ ಬೇಕು ಹೇಳು? ನಿಮ್ ತರ ಇರೋದು ತುಂಬಾ ಕಷ್ಟ ಬಾವ. ಎಷ್ಟೇ ಟೆನ್ಷನ್ ಇದ್ರೂ ಮನೆಯವ್ರ ಬಗ್ಗೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರ್ತೀರಾ. ಎಲ್ಲಾರ ಬಗ್ಗೆನೂ ನಿಮ್ಗೆ ಚೆನ್ನಾಗ್ ಗೊತ್ತಿರುತ್ತೆ ಅಲ್ವಾ? ಮನೆಯವ್ರಿಗಿಂತ ಯಾವ್ದು ಮುಖ್ಯ ಅಲ್ವಲ್ಲ ಆರ್ತಿ? ಅದು ನಿಜನೇ ಬಾವ. ಎಲ್ಲಿ ಹೋಗಿದ್ದಾನ ಅವನು? ಅವರು ಬೆಳಗ್ಗೆನೆ ಎದ್ದು ಏನೋ ಕೆಲ್ಸ ಇದೆ ಅಂತ ಹೊರಗೋದ್ರು. ಇವತ್ತು ಆಫೀಸಿಗೆ ಬರಕ್ಕಾಗಲ್ಲ, ನಿಮ್ಗೆ ಹೇಳಿ ಅಂತಾನು ಹೇಳಿದ್ರು. ಹೌದಾ? ಏನ್ ಕೆಲಸ ಅಂತ ನನಗೂ ಗೊತ್ತಿಲ್ಲ, ಬಟ್ ನಾಟ್ ಬ್ಯಾಡ್. ಇಂಡಿಪೆಂಡೆಂಟ್ ಆಗಿ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ತಗೊಳ್ತಾ ಇದ್ದಾನೆ. ಭಾವ, ಯೋಚನೆ ಮಾಡ್ತಾ ನಿಲ್ಬೇಡಿ, ಕಾಫಿ ತಣ್ಣಗಾಗತ್ತೆ, ಕುಡೀರಿ. ವಿಕ್ರಾಂತ್ ಏನೋ ಆಚೆ ಹೋಗಿದ್ದಾನೆ, ಆದ್ರೆ ಅಮೂಲ್ಯಾಗ ಏನಾಗಿದೆ? ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಬಾಬಾ, ನಿಮಗ್ ಗೊತ್ತಿದ್ಯೋ ಗೊತ್ತಿಲ್ವೋ ಅಂತ ಹೇಳ್ತಾ ಇದ್ದೀನಿ, ವಿಕ್ಕಿ ಜೊತೆ ಅಮ್ಮನೂ ಹೋಗಿದ್ದಾಳೆ. ರಾಜಾ, ನೀನ್ ಒಳಗ್ ಬಾಪ. ಅಮ್ಮ, ನೀವು ಹೋಗಿ ಬನ್ನಿ, ನಾನು ಇಲ್ಲಿ ಆಟೋದಲ್ಲಿ ವೆಯ್ಟ್ ಮಾಡ್ತೀನಿ. ಅದು ಹೇಗಾಗತ್ತಪ್ಪ? ನೀನು ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದು ನೀನೇ ಬರಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಒಳಗೆ ಬಂದ್ರೂ ಚೆನ್ನಾಗಿರಲ್ಲ ಅಂಕಲ್. ಹಾಗೆಲ್ಲ ಅನ್ಕೋಬೇಡಪ್ಪ. ವೇದಾಂತ್ ಜೊತೆ ನಿಂದೇನೇ ಮನಸ್ತಾಪ ಇರಬಹುದು. ಆಮೇಲೆ ನೀನು ಹೊರಗಡೆ ಕಾಯ್ತಾ ಇದೀಯ ಅಂತ ನಿಮ್ಮ ತಂದೆಗೆ ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೋತಾರೆ. ಮನಸ್ತಾಪ ಅಣ್ಣನ ವಿಚಾರಕ್ಕಲ್ಲ ಅಂಕಲ್, ದೊಡ್ಡ ಸಮಸ್ಯೆ ಸುವಾಸಿನಿದು. ಅಪ್ಪ ನೊಂದ್ಕೊಂಡ್ರೆ ಅವಳು ಹುಡ್ಕೋತಾಳೆ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಇವ್ರು ಹೇಳಿದ್ ನಿಜಾನೇ, ಸುಮ್ಮನೆ ನಮ್ಮ ಜೊತೆಗೆ ಬಾ. ಅಮ್ಮ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಒಳಗೆ ಬರೋದ್ರಿಂದ ಅಲ್ಲಿನ ವಾತಾವರಣ ಹಾಳಾಗುತ್ತೆ, ನಿಮಗೂ ಇಡ್ಸು ಮುಡ್ಸು. ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಮ್ಮ. ನೋಡಪ್ಪ, ನಮಗಾದ್ರೆ ಇದು ಬೀಗ್ರ ಮನೆ, ಮಗಳ ಮನೆ. ಆದರೆ ನಿನಗೆ ಇದು ನಿನ್ನ ಸ್ವಂತ ಮನೆ. ಅದು ಅಲ್ಲದೆ ಪರಿಸ್ಥಿತಿ ಮೊದಲಿನ ಥರ ಇಲ್ಲ ಇವಾಗ. ನಾನು ನೋಡಿದಾಗೆ ವೇದಾಂತ ನಿನ್ನ ಮೊದಲಿನಷ್ಟು ದ್ವೇಷ ಮಾಡ್ತಾ ಇಲ್ಲ. ಏನಾದ್ರೂ ತಲೆ ಕೆಟ್ಟಿದ್ಯಾ ಸುಹಾಸಿನಿ? ಮನೆಗೆ ಬೀಗರು ಬಂದಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೀನಿ. ಅದ್ರ ಮಧ್ಯದಲ್ಲಿ ನೀನ್ ಈ ತರ ಕೈ ಹಿಡ್ದು ಬಂದ್ರೆ ಅವ್ರು ಏನ್ ಅನ್ಕೋತಾರೆ? ನೀವು ಮಾತಾಡ್ತಾನೆ ಇರ್ತೀರಾ ಅಂತಾನೆ ನಾನು ನಿಮ್ ಕೈ ಹಿಡಿದು ಕರ್ಕೊಂಡ್ ಬಂದಿದ್ದು. ಆದ್ರೆ ಅದಕ್ಕೆ ಅಂತ ಒಂದು ರೀತಿ ನೀತಿ ಇರುತ್ತೆ ಅಲ್ವಾ?
3 ಹೊತ್ತು ಮ್ಯಾನರ್ಸ್ ಶಿಸ್ತು ಅಂತ ಮಾತಾಡೋ ನಿನಗೆ ಇದು ಮ್ಯಾನರ್ಸ್ ಇರೋರು ಮಾಡೋ ಕೆಲ್ಸ ಅಲ್ಲ ಅಂತ ಗೊತ್ತಾಗ್ಲಿಲ್ವಾ? ನನ್ನ ಮ್ಯಾನರ್ಸ್ ಡಿಸಿಪ್ಲಿನ್ ಅಲ್ಲ, ನನ್ನ ಸ್ಟೇಟಸ್ಗೆ ಕರೆಕ್ಟ್ ಆಗಿರೋರ ಹತ್ರ ಮಾತ್ರ. ಬೀದಿಲ್ ಹೋಗೋರೆಲ್ಲ ಬಂದ್ ಸೋಫಾ ಮೇಲೆ ಕೂತ್ಬಿಟ್ರೆ ನಾನ್ ಅದಕ್ಕೆಲ್ಲ ಸೊಪ್ಪು ಹಾಕೊಳ್ಳಲ್ಲ. ಸಾಕು ಸುಮ್ನಿರು ಸುಹಾಸಿನಿ. ಮನೆಗೆ ಯಾರೇ ಬಂದ್ರು ನಾವು ಅವ್ರನ್ನ ಗೌರವದಿಂದ ಕಾಣ್ಬೇಕು. ಅಂತದ್ರಲ್ಲಿ ಇವರು ನಮ್ ಬೀಗ್ರು. ನೋಡಿ ಶ್ರೀಧರ್, ಮತ್ತೆ ಮತ್ತೆ ಬೀಗ್ರು ಅನ್ನೋ ಪದನ ಬಳಸಬೇಡಿ. ಬಿಕಾರಿಗಳೆಲ್ಲ ಬೀಗ್ರಾಗಿದ್ದಾರೆ ಅನ್ನೋದೇ ನನ್ ದೊಡ್ಡ ಟೆನ್ಷನ್. ಅವ್ರನ್ನ ಹಾಗೆಲ್ಲ ಬಿಕಾರಿಗಳು ಅನ್ಬೇಡ ನೀನು. ನನಗ್ ಗೊತ್ತು ಶ್ರೀಧರ್, ನಮ್ ಮನೆಯವ್ರಿಗೆಲ್ಲ ಅವ್ರ ಮನೆಯವ್ರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಇದೆ ಅಂತ. ಒಂದ್ಸಲಿ ಇಡೀ ಮನೆನ ಕ್ಲೀನ್ ಮಾಡಿ ಕರೆಕ್ಟ್ ಆಗಿ ಚೆಕ್ ಮಾಡಿಸ್ಬೇಕು. ಯಾರಿಗ್ ಗೊತ್ತು, ಆ ಅಡ್ಗೆ ಮಾಡೋ ಹೆಂಗ್ಸು ಮತ್ತೆ ಕಂಡಕ್ಟರ್ ಸೇರ್ಕೊಂಡು ಈ ಮನೇಲಿ ಏನೋ ಮಾಟ ಮಂತ್ರ ಮಾಡಿಟ್ಟಿರ್ಬೇಕು. ನಿನ್ ತಲೆಯಲ್ಲಿರೋ ಕೆಟ್ಟ ಬುದ್ಧಿಗೆ ಯಾವ ಮಾಟ ಮಂತ್ರನೂ ವರ್ಕ್ ಆಗಲ್ಲ. ಅದಕ್ಕಿಂತ ಡೇಂಜರ್ ನೀನು. ನಾವಲ್ಲಿ ಮಾತಾಡ್ತಾ ಕೂತಿದ್ರೆ ನನ್ ಕೈ ಹಿಡ್ಕೊಂಡು ಎಳ್ಕೊಂಡ್ಬಂದು ಇಲ್ಲಿ ನಾನ್ಸೆನ್ಸ್ ಮಾತಾಡ್ತಾ ಇದ್ಯಾ? ಅದನ್ನ ಮಾತಾಡೋದು ಅವರು ಅದನ್ನೇ ಮಾಡಕ್ ಬಂದಿರೋದು. ಅವ್ರ ಕತೆ ಹೊಡಿತಾರೆ ಅಂತ ನೀವೆಲ್ಲ ತಲೆ ಹಾಕೊಂಡ್ ಕೂರೋದಲ್ಲ. ಅವ್ರು ಏನ್ ಮಾತಾಡಕ್ ಬಂದಿದ್ದಾರೆ ಅನ್ನೋ ಕಲ್ಪನೆನಾದ್ರೂ ಇದೆಯಾ ನಿಮ್ಗೆ? ನಮ್ಮನ್ನೆಲ್ಲ ಅವ್ರ ಮನೆಗ್ ಬನ್ನಿ ಅಂತ ಕರೆಯೋಕ್ ಬಂದಿದಾರಷ್ಟೇ. ಅವ್ರು ಹೇಳ್ಬಿಟ್ರು, ಇವ್ರು ಅದನ್ನ ನಂಬಿಟ್ರು. ಶ್ರೀಧರ್ ಅವರೆಲ್ಲ ಹೇಳೋದು ದೊಡ್ಡ ದೊಡ್ಡ ಸುಳ್ಳುಗಳೇನೆ. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದಾರಲ್ಲ, ಅದಕ್ಕೆ ಹಣ ಸಹಾಯ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಭಿಕ್ಷೆ ಬೇಡಕ್ ಬಂದಿರೋದು. ನಾವು ಮಾತಾಡ್ತಾ ಇರುವಾಗ ನೀನು ಬಂದು ಕೂತಿದ್ರೆ ವಿಷಯ ಏನು ಅಂತ ನಿಂಗೆ ಅರ್ಥ ಆಗ್ತಾ ಇತ್ತು. ನಿನ್ ಮನ್ಸಲ್ಲಿರೋ ಕೆಟ್ಟ ಆಲೋಚನೆಗಳೇ ಎಲ್ಲರ ಮನ್ಸಲ್ಲೂ ಇರುತ್ತೆ ಅಂತ ಅನ್ಕೋಬೇಡ. ಅವರು ಆ ವಿಷಯಕ್ಕೆ ಬಂದೇ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಅವ್ರು ಈಗಾಗಲೇ ಆ ವಿಷಯ ಮಾತಾಡ್ತಾ ಇದ್ರು, ಅದನ್ನ ತಿಳ್ಕೊ. ನಿಮ್ಗಳ ಬುದ್ಧಿಗೆ ಮಂಕು ಬುದ್ಧಿ ಹೆಚ್ಚಿದಾರ ಅವರು. ಅವ್ರು ಯಾವ್ದನ್ನು ನೇರವಾಗಿ ಮಾಡಲ್ಲ ಶ್ರೀಧರ್. ಎಲ್ಲದನ್ನು ನಾಜೂಕಾಗಿ ಅವ್ರ ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ಮಾಡ್ತಾರೆ. ಕೊತ್ತೆ ಆಗ್ದಿರೋ ತರ ರೇಷ್ಮೆ ಬತ್ತಲಿ ಕಲ್ ಸುತ್ಕೊಂಡು ಹೊಡೆಯೋ ಜನ ಅವರು. ನೋಡಿದ್ರೆ ಗೊತ್ತಾಗಲ್ವಾ ಅವ್ರು ಬೇಡದಕ್ಕೆ ಬಂದಿರೋದು ಅಂತ. ನೀನ್ ಯಾಕೆ ಹೀಗೆ ಸುವಾಸಿನಿ? ಎಲ್ರಿಗೂ ವಯಸ್ಸಾಗ್ತಾ ಇದ್ದಂಗೆ ಮೆಚುರಿಟಿ ಜಾಸ್ತಿ ಆಗುತ್ತೆ ಅಂತಾರೆ, ಆದ್ರೆ ನಿನಗೆ ದಿನ ಕಳೆದ ಹಾಗೆ ಸಣ್ಣ ಬುದ್ಧಿನೇ ತೋರಿಸ್ತಾ ಇದೆಯಲ್ಲ. ನಾನ್ ಯಾಕೆ ಹೀಗೆ ಅಂತಲ್ಲ, ನೀವುಗಳೆಲ್ಲ ಯಾಕೆ ಹೀಗೆ ಅಂತ ಕೇಳ್ಕೊಳ್ಳಿ. ಮೊದ್ಲೇ ಹೇಳ್ದೆ, ಈ ಮಿಡಲ್ ಕ್ಲಾಸ್ ಜನಗಳನ್ನ ನೆಂಟ್ರು ಮಾಡ್ಕೊಡೋದ್ ಬೇಡ ಅಂತ. ಆದ್ರೆ ನನ್ ಮಾತನ್ನ ಯಾರು ಕೇಳಲೇ ಇಲ್ಲ. ಈಗ ಅನುಭವಿಸ್ತಾ ಇದೀವಲ್ಲ, ಸತ್ರು ಮುಗಿದೇ ಇರೋ ಗೋಳು. ಸುಹಾಸಿನಿ, ಮಾತಾಡ್ಬೇಡಿ ನೀವು. ಇಷ್ಟೊತ್ತು ಅಭಿಕ್ಷಕರು ಪರ ಒರೆಸ್ಕೊಂಡ್ ಬಂದಿದ್ ಸಾಕು. ಮಾತಾಡಿ ಮಾತಾಡಿ ಮರಳು ಮಾಡಿ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸೋರ್ ಬುದ್ಧಿ ನಿಮಗ್ ಗೊತ್ತಿಲ್ಲ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಮನೆಯಿಂದ ಆ ಮನೆಗೆ ಒಂದೇ ಒಂದ್ ನಯೋ ಪೈಸಾ ಹೋಗಕ್ಕೂ ನಾನ್ ಬಿಡಲ್ಲ. ಅಪ್ಪ ಮಗ ಇಬ್ರು ಸೇರ್ಕೊಂಡು ನನ್ನ ಬರ್ಬಾದ್ ಮಾಡ್ಬೇಡಿ. ವೇದಾಂತ್ ವಸಿಷ್ಠ ಹೇಗಿದ್ದೆ? ಹೇಗಾಗ್ಬಿಟ್ಟೆ? ನಾನು ಸ್ವಲ್ಪ ಸ್ಟ್ರಿಕ್ಟ್ ಅಂತಾನೋ ಅಥವಾ ಕೋಪಿಷ್ಟ ಅಂತಾನೋ? ಜನ ನನ್ನ ಹತ್ರ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋರು. ಅವರನ್ನಿಂದ ಸ್ವಲ್ಪ ದೂರ ಇರ್ತಾರೆ ಅನ್ನೋ ಕೊರಗಿದ್ರು ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಈ ಲವನದಾದ್ಮೇಲೆ ಎಲ್ಲ ಉಲ್ಟಾಪಲ್ಟ ಆಗೋಗಿದೆ. ಎಲ್ಲರೂ 3 ಹೊತ್ತು ನನ್ನ ಕಾಲಿಡೋದಕ್ಕೆ ನೋಡ್ತಿರ್ತಾರೆ. ನನ್ನ ಎಲ್ಲ ಸಿಕ್ಕಾಡ್ಸೋದಿಕ್ ಸಾಧ್ಯ ಅಂತ ಕಾಯ್ತಾನೆ ಇರ್ತಾರೆ. ಇವೆಲ್ಲ ಖಂಡಿತವಾಗ್ಲೂ ನನ್ನ ಲೆವೆಲ್ ಬಿದ್ದಿದ್ದೀನಿ ಅಂತ ಡಿಸ್ಕಷನ್ ಮಾಡಿರ್ತಾರೆ. ಅದಕ್ಕೆ ಆ ಡಿಟೆಕ್ಟಿವ್ ಆದ್ಯ ಬೆನ್ನಿಗೆ ಬಿದ್ದಿರೋ ಬೇತಾಳಂತರ ಬಿದ್ದು ಇರೋ ವಿಷಯನ ತಿಳ್ಕೊಂಬಿಟ್ಲು. ಸಾರ್ಥಕ್ ಹತ್ರ ಬೇರೆ ಇವತ್ತು ತುಂಬಾ ವಿಯರ್ಡ್ ಬಿಹೇವ್ ಮಾಡಿದ್ದೀನಿ. ಅವ್ರಿಗೆ ಡೌಟ್ ಬಂದಿರುತ್ತೆ, ಖಂಡಿತವಾಗ್ಲೂ ಡೌಟ್ ಬಂದಿರುತ್ತೆ. ಅವ್ರಿಗೆ ಡೌಟ್ ಬಂದಿದೆ ಅಂತ ನಾನು ಅವ್ರ ಹತ್ರ ಹೋಗಿ ಕೇಳೋದಿಕ್ಕಾಗತ್ತೆ. ಇದೇ ರೀತಿ ಆದ್ರೆ ನನ್ನ ಕತೆ ಮುಗೀತು. ನಾಳೆ ನಾಡಿದ್ದು ಒಬ್ಬೊಬ್ಬರಿಗೆ ಗೊತ್ತಾಗ್ತಾನೆ ಹೋಗುತ್ತೆ. ಅಪ್ಪ ಬಜರಂಗಿ, ಎಲ್ಲ ನಿಂದೆಯಿಂದಾನೇ ಆಗಿತ್ತು.
ನೋಡು ನಮ್ ಲವ್ ಎಷ್ಟು ಡೀಪ್ ಆಗಿದೆ ಅಂತ ನೀನು ನೆನ್ಸ್ಕೊಂತಿದ್ದ ಹಾಗೆ ನೀನೇ ಕಾಲ್ ಮಾಡಿ. ಹಲೋ. ನಾನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. 3-4 ಸಲ ಸೀನ್ ಬಂತು, ಆಗ್ಲೇ ಅನ್ಕೊಂಡೆ ನೀನ್ ನನ್ನ ನೆನ್ಸ್ಕೊಳ್ತಿದ್ಯಾ ಅಂತ. 3-4 ಸಲ ಸೀನ್ ಬಂತ? ಅಯ್ಯೋ ರೈಟ್. ತಲೆನೋವು, ಮೈಕೆ ನೋವು, ಗಂಟ್ಲು ಏನಾದ್ರೂ ಇದೆಯಾ? ಡಾಕ್ಟರ್ ಹತ್ರ ಹೋಗೋಣ. ಈಗ ಸೀನು ನೆಗಡಿನೆಲ್ಲ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗದೆ ನಮಗೆ. ದೊಡ್ಡ ಗುಗ್ಗು ಕಾಣೋ ನೀನು. ಕಾಮಿಡಿನೇ ಗೊತ್ತಾಗಲ್ವಲ್ಲ ನಿಂಗೆ. ಹೋಗ್ಲಿ ಬಿಡು. ಏನ್ ಹೋಗ್ಲಿ ಬಿಡು? 3-4 ಸಲ ಸೀನ್ ಬಂದಿದೆ ಅಂತಂದ್ರೆ ಅದು ಈ ಟೈಮಲ್ಲಿ. ಅದು ತಮಾಷೆ ವಿಷಯನಾ? ಸೀರಿಯಸ್ ಅಲ್ವಾ? ಅಯ್ಯೋ ಬಿಡಪ್ಪ, ಹಾಗೆಲ್ಲ ಏನೂ ಇಲ್ಲ. ನಿನ್ ಮಾತಿಗೆ ನನ್ ಮಾತು ಸೇರಿಸ್ತೆ ಅಷ್ಟೇ. ಅಷ್ಟೇ ಅಲ್ವಾ? ದೇವ್ರಾಣೆ ಅಷ್ಟೇ. ಹಾಗಿದ್ರೆ ಓಕೆ, ಸಮಾಧಾನ ಆಯ್ತು. ಇದು ಗಟ್ಟಿ ಜೀವ, ಹಾಗೆಲ್ಲ ಏನೂ ಆಗಲ್ಲ. ಕೊರೋನಾ ಬಂದೆಲ್ಲ ಹೊಗೆ ಹಾಕೊಳ್ಳಲ್ಲ. ನಮ್ಗಿನ್ನೂ ಸಿಕ್ಕಾಪಟ್ಟೆ ಕನ್ಸಿದ್ಯಪ್ಪ. ಜೀವನದಲ್ಲಿ ಇನ್ನೂ ಏನೂ ನೋಡೇ ಇಲ್ಲ ನಾನು. ಮದ್ವೆ, ಮಕ್ಳು, ಮೊಮ್ಮಕ್ಳು ಕನ್ಸಿನ ದೊಡ್ಡ ಲಿಸ್ಟೇ ಇದೆ. ನಿನ್ ಕನ್ಸೆಲ್ಲ ನೆರವೇರುತ್ತೆ. ನೋವನಿ ಅದ್ಬಿಡು, ನಾವ್ ಇವತ್ತು ಆಫೀಸಿಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಅಂದ್ರೆ ಅಮೂಲ್ಯ ಎಂ ಅವರ? ನನ್ ಹುಡ್ಗ ಆಗಿ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ಹೌದು, ನಾವೇನೆ. ಸರಿ, ಏನ್ ರೀಸನ್ ಅಂತ ಬಾಸ್ ಆಗಿ ಕೇಳ್ಬೋದಾ? ಬಾಯ್ ಫ್ರೆಂಡ್ ಕೇಳಿದ್ರು ರೀಸನ್ ಏನ್ ಬದಲಾಗಲ್ಲ. ಮನೇಲಿ ಸ್ವಲ್ಪ ಮೆಸ್ಸಿನ ಕೆಲಸ ಇತ್ತು. ಹಲೋ ಅಮೂಲ್ಯ, ಇವರೆಲ್ಲ ನಮ್ಮನೆ ಕಡೆ ಬರ್ತಿದ್ದಾರೆ. ವೇದಾಂತ್, ನಾನು ಇದನ್ನೇ ಹೇಳೋಣ ಅಂತ ಮಾಡಿದೆ, ಆಮೇಲೆ ಮಾಡ್ತೀನಿ. ಹಲೋ. ಸಡನ್ ಆಗಿ ಯಾಕೆ ಫೋನ್ ಕಟ್ ಮಾಡಬೇಕು? ಯೂಶಲಿ ಹೀಗೆ ಮಾಡಲ್ವಲ್ಲ. ಎರಡ್ 2020ನೇ ವರ್ಷದಲ್ಲಿ ಗೆಸ್ಸು ಮಾಡಕ್ಕಾಗದಿರೋದನ್ನ ನೀವು ಪ್ರೂವ್ ಮಾಡಿ ತೋರಿಸ್ಬಿಟ್ರಿ ಹೆಂಡತಿ. ನಾನ್ ಮಾಡೋ ಕೆಲಸ ಎಲ್ಲ ನೀವು ಮಾಡ್ತಾ ಇದ್ದೀರಾ. ಈ ಜೀವಕ್ಕೆ ಎಷ್ಟು ಶಾಕ್ ಆಗ್ಬೇಡ. ನೀವೊಂಥರ ವಿಚಿತ್ರನಪ್ಪ. ಮದ್ವೆ ಆಗಿ ಇಷ್ಟು ದಿನ ಆದ್ರೂ ನನ್ನನ್ನ ನೀವು ತಾವು ಅಂತ ಮಾತಾಡಿಸ್ತಿರಲ್ಲ. ಅದ್ರಲ್ಲೇನ್ ತಪ್ಪಿದೆ? ಸರಿ, ನನ್ಗೂ ನೀವು ನೀನು ತಾನು ಅಂತ ಕರೆದ್ರೆ ನಾನು ಹಾಗೆ ಇರ್ತೀನಿ. ಸರಿ ಕಣೋ ವಿಕ್ಕಿ, ಹಾಗೆ ಕರಿತೀನಿ ಬಿಡು. ನೀವು ದುಡ್ಡು ಕಳ್ಳಿ ಅಂತ ನನಗೆ ಡೌಟ್ ಇತ್ತು. ನಿಮ್ಮೊಳಗೂ ಒಬ್ಳು ತಲೆ ಕಿಲಾಡಿ ಇದ್ದಾಳೆ. ಆದ್ರೆ ಅವಳು ತೀರಾ ಅಪರೂಪಕ್ಕೆ ಮಾತ್ರ ಆಚೆ ಕಡೆ ಕಾಣಿಸ್ಕೊಳ್ತಾಳೆ. ಅಂತದೆಲ್ಲ ಅಪರೂಪಕ್ಕೆ ಬಂದ್ರೇನೆ ಚಂದ. ದಿನ ಬಂದ್ಬಿಟ್ರೆ ಬೋರ್ ಆಗ್ಬಿಟ್. ನನಗೆ ನಿಮ್ಮ ಮೇಲೆ 1000 ಸಲ ಕೋಪ ಬರ್ಬೋದು. ಒಂದೊಂದ್ಸಲ ನೀವೇನಾದ್ರೂ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾನು ಹೇಳ್ಬೋದು. ಆದ್ರೆ ನೀವ್ ಯಾವತ್ತೂ ನನಗೆ ಬೋರ್ ಆಗಲ್ಲ ಆರ್ತಿವ್ರೆ. ನನ್ನ ಪಾಲ್ಗೆ ನೀವು ಮೊದಲನೇ ದಿನ ಸಿಕ್ಕಷ್ಟೇ ಖುಷಿ ಇರುತ್ತೆ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನಾನು ನಿಂತಲ್ಲೇ ಕಳೆದೋಗ್ಬಿಡ್ತೀನಿ. ಇಷ್ಟೆಲ್ಲ ಖುಷಿ ಒಟ್ಟಿಗೆ ಆಗ್ಬಾರ್ದಂತೆ. ಹಾರ್ಟು ತುಂಬಾ ಖುಷಿನ ತಡ್ಕೊಳಲ್ವಂತೆ. ನನ್ನ ಕಾಡ್ಸಿ ಪೀಡ್ಸಿ ಎಷ್ಟೊಂದು ಪ್ರಾಬ್ಲಮ್ನ ಫೇಸ್ ಮಾಡ್ಕೊಂಡು ಬಂದಿರೋ ನಿಮ್ ಹಾರ್ಟು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಅದು ಅಷ್ಟು ಈಸಿಯಾಗಿ ಬಡಿಯೋದನ್ನ ನಿಲ್ಸಲ್ಲ. ಲವ್ ಯು ಕಣೋ, ಲವ್ ಯು ಕಣೋ. ಅಬ್ಬ, ನಿಜವಾಗ್ಲೂ ಇವತ್ತು ಸೂರ್ಯ ವೆಸ್ಟಲ್ಲಿ ಉಟ್ಬಿಟ್ಟಿದ್ದಾನೆ. ಅದೆಲ್ಲ ಏನೂ ಇಲ್ಲ. ಇವತ್ತು ಆಫೀಸಿಗೆ ಲೇಟಾಗಿ ಹೋಗೋ ಪ್ಲಾನ್ ಇದೆಯಾ? ಅಯ್ಯೋ, ಇವಾಗ್ಲೇ ಟೈಮ್ ಆಗೋಗಿದೆ. ಇವಾಗ ಹೊರಡ್ತಿರೋದೆ. ಹಾ, ನಾಳೆ ನಿಮ್ ಮನೆಗೆ ಹೋಗೋಣ. ಮಾವ ಮೆಸ್ ಶುರು ಮಾಡಿದಾರಲ್ಲ, ನಾನು ಆದಷ್ಟು ಸಹಾಯ ಮಾಡಿ ನಿಮ್ಮನ್ನು ಅಲ್ಲೇ ಬಿಟ್ಟು ಬರ್ತೀನಿ. ಅತ್ತೆಗೂ ಶುರುವಿನ ದಿನದಲ್ಲಿ ನೀವಿದ್ರೆ ಹೆಲ್ಪ್ ಆಗೇ ಆಗತ್ತೆ. ನಾನ್ ದೇವ್ರಿಗೆ ಕೇಳ್ಕೊಂಡಿರೋ ಎಲ್ಲ ಹರಕೆನೂ ಫಲ ಕೊಟ್ಟು ನೀನ್ ನನ್ಗೆ ಗಂಡ ಆಗಿ ಸಿಕ್ಕಿದ್ಯಾ ಅನ್ಸುತ್ತೆ. ಎಷ್ಟು ಗಂಡ ನೀನು, ಎಷ್ಟು. ನಿನ್ ಲೈಫ್ಗೆ ಅಂತ ಹುಡುಗಿ ಬಂದ್ರೇನೆ ಉದ್ಧಾರ ಆಗೋದು ಅಂತ ನಮ್ಗೆಲ್ಲ ಅಂಬೋಣ ಆಗಿತ್ತು. ಈ ವಿಚಾರದಲ್ಲಿ ನಮ್ಗೆ ಈಗ್ಲೂ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ನಮ್ಗೆ ಅಂದ್ರೆ
ಅಜ್ಜಿನೂ ಇದ್ರಲ್ಲಿ ಸೇರ್ಕೊಂಡಿದಾರಪ್ಪ. ಐ ಹೋಪ್ ನೀನು ಡಿಸಪಾಯಿಂಟ್ ಮಾಡಲ್ಲ ಅಂತ. ಹಲೋ ವೇದಾಂತ್. ಹಲೋ ಅಮೂಲ್ಯ, ಅಯ್ಯೋ ಓಕೆ. ಆಗ್ಲಿ ಸಡನ್ ಕಾಲ್ ಕಟ್ ಮಾಡಿದೆ. ಈಗ ಸ್ವಲ್ಪ ಹೊತ್ತಿಂದ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ. ನೀನು ಕಾಲ್ ಪಿಕ್ ಮಾಡಿದ್ರೆ ಕಟ್ ಮಾಡ್ತಿದ್ಯಲ್ಲ, ಏನಾಗ್ತದೆ? ಎವ್ರಿಥಿಂಗ್ ಓಕೆ? ಏನೂ ಇಲ್ಲ ವೇದಾಂತ್, ಮನೆ ಕೆಲಸ ಲೇಟಾಗಿ ಬರ್ತೀನಿ ಅಂದಿದ್ನಲ್ಲ, ಅವಾಗಲೇ ಕಟ್ಟಾಗೋಯ್ತು. ಮತ್ತೆ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟೆ, ಅದಕ್ಕೆ ಪಿಕ್ ಮಾಡೋಕ್ಕಾಗಲಿಲ್ಲ. ನೀನು ನಿಜ ಹೇಳ್ತಿದ್ಯಾ? ಹಾ ವೇದಾಂತ್, ನಿಮ್ಗೆ ಯಾಕೆ ಡೌಟು? ಯಾಕೋಲ್ಲ, ಎವ್ರಿಥಿಂಗ್ ಇಸ್ ಓಕೆ, ಯು ಕ್ಯಾರಿ ಆನ್. ನನಗೂ ಸ್ವಲ್ಪ ಕೆಲಸ ಇದೆ. ಐ ಟಾಕ್ ಯು ಲೇಟರ್. ಸಾರಿ ವೇದಾಂತ್, ನಮ್ಮ ಮನೇಲಿ ಆಗಿರೋ ರಗಳೆನೆಲ್ಲ ಮತ್ತೆ ನಿನ್ನ ತಲೆಯಲ್ಲಿ ತುಂಬಕ್ಕೆ ನಂಗೆ ಇಷ್ಟ ಇಲ್ಲ. ನೀನು ಅದನ್ನು ರಗಳೆ ಅಂತ ಅಂದ್ಕೊಳ್ಳಲ್ಲ, ನನಗೆ ಗೊತ್ತು. ಆದರೆ ನಿಂಗೆ ಆಫೀಸಲ್ಲಿ ಸಾಕಷ್ಟು ಟೆನ್ಷನ್ಸ್ ಇರುತ್ತೆ. ಜೊತೆಗೆ ಇದನ್ನು ಹೇಳಿದ್ರೆ ಇನ್ನಷ್ಟು ಟೆನ್ಷನ್ ಆಗ್ತೀಯ ಅಂತ ಹೇಳಲಿಲ್ಲ. ಏನಾಯ್ತು? ಯಾಕೆ ಎಲ್ಲ ಓಕೆನಾ? ಪ್ರೌಢಿನದ್ ಏನಂದ್ಲು? ಆಲ್ ಫೈನಾ? ನಥಿಂಗ್ ಟು ವರಿ. ಎಕ್ಸ್ಕ್ಯೂಸ್ ಮಿ ವಿಕ್ರಾಂತ್. ಅಮ್ಮ ಪ್ಲೀಸ್ ನಾನು ಫೋರ್ಸ್ ಮಾಡಬೇಡಿ. ಆದ್ಯ ಪಾಲಕ್ ಜ್ಯೂಸ್ ಇದು, ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ತುಂಬಾ ಒಳ್ಳೇದು. ಅದನ್ನ ನೋಡ್ತಿದಾಗೆ ಗೊತ್ತಾಯ್ತು, ಅದಕ್ಕೆ ಬೇಡ ಅಂದಿದ್ದು. ಅದ್ ಇಷ್ಟ ಇಲ್ಲ ಅಂದ್ರೂ ಯಾಕೆ ಫೋರ್ಸ್ ಮಾಡಿ ತರ್ತೀರಾ? ನಿನಗಲ್ಲ ಅಂದ್ರೆ ನಿನ್ ಮಗುಗೋಸ್ಕರನಾದ್ರೂ ನೀ ಇದನ್ನ ಕುಡಿಲೇಬೇಕು. ಅಂದ್ರೆ ಇವಾಗ ನಿನ್ ಬಿಡಲ್ಲ ಅನ್ನು ಹೇಳಿದ್ನಲ್ಲ ಆದ್ಯ, ಇದು ಮಗು ಆರೋಗ್ಯಕ್ಕೋಸ್ಕರ. ನೀನ್ ಮಗು ವಿಚಾರದಲ್ಲಿ ಏನನ್ನು ಅವಾಯ್ಡ್ ಮಾಡಲ್ಲ ತಾನೆ? ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು ನಿನ್ನಿಂದ ಕಲಿಬೇಕು. ಸರಿ ಕೊಡು. ಆದ್ಯ, ನಾನ್ ನಿಮ್ಮ ಅಣ್ಣನ ಹತ್ರ ಕೇಳಿದ್ದೇನೆ, ಅವನ ಉತ್ತರನೂ ನನಗ್ ಸಿಕ್ಕಿದೆ. ಆದ್ರೆ ಅವನ್ನ ಈ ಮನೇಲಿ ನನ್ನನ್ನ ಬಿಟ್ಟು ಬೇರೆ ಇನ್ಯಾರಾದ್ರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ನೀನೆ. ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ಅವನು ಯಾರನ್ನೋ ಲವ್ ಮಾಡ್ತಾ ಇದ್ದಾನೆ ಅಲ್ವಾ? ಆದ್ಯ, ಆರಾಮಾಗಿ ಕುಡಿ. ನೀನು ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ಮಾತಾಡು, ಇಲ್ಲ ಅಂತಂದ್ರೆ ನೆತ್ತಿಗೆ ಹತ್ತುತ್ತೆ. ನನ್ ಪ್ರಕಾರ ಅವ್ನ್ ಪರ್ಸನಲ್ ವಿಷಯ ಏನಾದ್ರೂ ಇದ್ರೆ ಅದನ್ನ ನಿನ್ನ ಹತ್ರ ಶೇರ್ ಮಾಡ್ತಾನೆ. ಅದಕ್ಕೆ ನಿಮ್ಗೇನಾದ್ರೂ ಗೊತ್ತಿರುತ್ತಾ ಅಂತ ಕೇಳ್ತಾ ಇದ್ದೀನಿ. ಅವ್ನ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದಾನ? ಈಗ ಯಾಕಮ್ಮ ನಿಮ್ಗೆ ಅಣ್ಣನ ಮೇಲೆ ಈ ತರ ಅನುಮಾನ ಬಂತು? ಆದ್ಯ, ಅವನು ನನ್ ಮೊದಲನೇ ಮಗ. ಅವನಿಗೆ ಒಂದಿನ ಸರಿಯಾಗಿ ನಿದ್ದೆ ಬಂದಿಲ್ಲ ಅಂದ್ರೂ ಅದ್ ನನಗ್ ಗೊತ್ತಾಗುತ್ತೆ. ಅವನ ಉಸಿರಾಟದಲ್ಲಿ ವ್ಯತ್ಯಾಸ ಆದ್ರೂ ಅದ್ ನನಗ್ ಅರ್ಥ ಆಗುತ್ತೆ. ಹಾಗಿರುವಾಗ ಅವನ್ ಪ್ರೀತಿ ಮಾಡ್ತಿದ್ದಾನೆ ಅಂದ್ರೆ ನನಗ್ ಗೊತ್ತಾಗಲ್ವಾ? ನಿಮಗ್ ಗೊತ್ತಾಗಿದ್ ನಿಜ, ಅವನ್ ಪ್ರೀತಿಸ್ತಾ ಇರೋದು ನಿಜಾನೇ. ಆದ್ರೆ ನಾನ್ ಹೇಗದ ನಿಮ್ ಹತ್ರ ಹೇಳಕ್ಕಾಗತ್ತಮ್ಮ? ಹೇಳಾದ್ಯ, ಅವನು ಪ್ರೀತಿ ಮಾಡ್ತಿರೋದ್ ನಿಜ ಅಲ್ವಾ? ಇಲ್ಲಮ್ಮ, ನನಗ್ ಗೊತ್ತಿರೋ ಹಾಗೆ ಅವನಿಗೆ ಪ್ರೀತಿ ಗೀತಿ ಎಲ್ಲ ಆಗಿರೋ ಆಗಿಲ್ಲ. ನಿಜಾನಾ? ಹ್ಞೂ ಅಮ್ಮ, ಅಣ್ಣಂಗೆ ಬಿಸ್ನೆಸ್ ಕೆಲ್ಸನೇ ಮುಗಿಯಲ್ಲ. ಹಾಗಿರುವಾಗ ಇದಕ್ಕೆಲ್ಲ ಟೈಮ್ ಇರತ್ತಮ್ಮ. ಹುಡ್ಗೀರಂದ್ರೆ ಆಗಲ್ಲ ಅನ್ನೋನು ಪ್ರೀತಿ ಗೀತಿ ಎಲ್ಲ ಮಾಡ್ತಾನೆ ಅಂತೀರಾ? ಕಷ್ಟಪಟ್ರೆ ಸಾಲದು ಕಣ್ರೆ.
ಅದ್ರ ಜೊತೆ ಎದುರಾಗೋ ಸಮಸ್ಯೆನ ಹೇಗ್ ಬಗೆಹರಿಸ್ಬೇಕು ಅನ್ನೋ ಜಾಣ್ಮೆನೋ ಬೇಕಾಗುತ್ತೆ. ಅಂದ್ರೆ ಈಗ ಏನ್ ಮಾಡೋದಕ್ಕ? ನೀನ್ ಹೇಳ್ದಾಗೆ ಆ ಜಾಣ್ಮೆನ್ ಹೇಗ್ ಯೂಸ್ ಮಾಡೋದು? ಅದು ನಮ್ಮೆಲ್ಲರಿಗಿಂತ ನಿಮ್ ವೇದಾಂತ್ ಭಾವಂಗೆ ಜಾಸ್ತಿ ಇದೆ. ಅವ್ರೀಗಾಗ್ಲೇ ಪ್ಲಾನ್ ಕೂಡ ಮಾಡಿದ್ದಾರೆ. ಇವತ್ತಿದ್ದ ಹಾಗೆ ನಾಳೆ ಇರಲ್ಲ, ಈಗಿರೋ ಕತ್ಲು ನಾಳೆ ಉಳ್ಕೊಳ್ಳಲ್ಲ, ಈ ಭಯನೂ ಇರಲ್ಲ. ಏನೇ ಪ್ಲಾನು ಅದು ಗೊತ್ತಾಗುತ್ತೆ. ನೀವೀಗ ಪ್ರಶ್ನೆ ಮಾಡೋದು ನಿಲ್ಸಿ ಸುಮ್ಮನೆ ಮಾಡ್ಕೊಳ್ಳಿ. ಭದ್ರಂಗಿ ನಮ್ಮ ಕಾಯ್ತಾನೆ. ವೇದಾಂತ್, ಒಂದ್ ನಿಮಿಷ. ಎಲ್ಲಾದ್ರೂ ಆಚೆ ಹೋಗ್ತಾ ಇದೆಯಾ ನೀನು? ನೀನು ವಿಕ್ಕಿ ನೈಟ್ ಬಂದಿದ್ ಲೇಟ್ ಆಯ್ತಾ? ಹಾಮ, ನೆನೆ ನೀವಿನ್ನೂ ಎದ್ದಿರೋದಿಲ್ಲ, ಬೌದ್ಧರ್ ಮಾಡೋದು ಬೇಡ ಅಂತ ಹಾಗೆ ಹೊರಟ್ಬಿಟ್ಟೆ. ನೈಟ್ ಬಂದಿದ್ ಕೂಡ ಲೇಟ್ ಆಯ್ತು. ಇವಾಗ ನೀನು ಆಫೀಸ್ಗೆ ಹೋಗ್ತಿಲ್ವಾ? ಇಲ್ಲಮ್ಮ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ವೇದಾಂತ್, ನಿನ್ಗೆ ಆಫೀಸ್ಗಿಂತ ಇಂಪಾರ್ಟೆಂಟ್ ಕಣೆ. ಮಗನಿಗೆ ಅದಷ್ಟು ಅಂತ ಪ್ರಶ್ನೆ ಕೇಳ್ತೀಯ? ನಾನ್ ಪ್ರಶ್ನೆ ಮಾಡಿದ್ದು ಅವನ್ನ. ನೀವ್ ಯಾಕೆ ಇರಿಟೇಟ್ ಆಗ್ತೀರಾ? ನನಗೆ ನಿಮ್ಮಿಂದ ಉತ್ತರ ಬೇಕಾಗಿಲ್ಲ. ನನಗ್ ಬೇಕಾಗಿರೋದ್ನ ವೇದಾಂತ್ ಹೇಳ್ತಾನೆ. ನಾನು ಉತ್ತರ ಕೊಡೋದು ಹಾಗಿರ್ಲಿ, ಅವನನ್ನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಕ್ ಬಂದಿತ್ತು. ಅವನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಏನೋ ದೃಢವಾಗಿ ನಿರ್ಧಾರ ಮಾಡಿದಾನೆ ಅಂತ. ಅದಕ್ಕೆ ನೀನ್ ಪ್ರಶ್ನೆ ಕೇಳಿ ಮೂಡ್ ಹಾಳು ಮಾಡಬೇಡ. ಪರವಾಗಿಲ್ಲ ಬಿಡಿಪ್ಪ, ಅಮ್ಮ ಅಲ್ವಾ? ಅವ್ರು ಏನೋ ಹೇಳ್ತಾರೆ ಅಂತ ನಾನ್ ತಲೆ ಕೆಡ್ಸ್ಕೊಳಲ್ಲ ವೇದಾಂತ್. ಯಾವ ಕಡೆ ಹೊರಟಿರೋದ್ ನೀನು? ನೋಡು, ಅಮ್ಮನ ಹತ್ರ ನೀನ್ ಏನೇ ಇದ್ರು ಹೇಳ್ಬೋದು. ಆರ್ತಿ ಮನೇಲಿ ಸ್ವಲ್ಪ ಕೆಲಸ ಇದೆಮ್ಮ. ನನಗೆ ಏನೇನೋ ಆಗೋಗಿತ್ತು, ಅದನ್ನೆಲ್ಲ ಸರಿ ಮಾಡೋದಿದೆ. ಅನ್ಕೊಂಡೆ ನಾನು ಇಂಥದ್ದೇ ಏನೋ ಒಂದ್ ಕೆಲ್ಸ ಇರುತ್ತೆ ಅಂತ. ಚಿಕ್ಕ ವಯಸ್ಸಿಂದನೂ ನೀನ್ ಪರೋಪಕಾರಿ. ನೋಡ್ ವೇದಾಂತ್, ನಾನು ಈ ತರ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಎಷ್ಟೇ ಆದ್ರೂ ಅವ್ರು ನಮ್ ಬೀಗ್ರು, ಮತ್ತೆ ಮತ್ತೆ ಆ ತರ ಹೋಗ್ಬಾರ್ದು. ಇದು ನಮ್ಮ ಅಂತಸ್ತಿನ ಪ್ರಶ್ನೆ ಆಗ್ಬಿಡತ್ತೆ. ಅಂತಸ್ತು ಅನ್ನೋದ್ರ ಜೊತೆ ಸದ್ರ ಆಗ್ಬಿಡುತ್ತೆ. ಕೆಲವೊಂದು ರಿಲೇಶನ್ಶಿಪ್ ಅಲ್ಲಿ ಗ್ಯಾಪ್ ತುಂಬಾ ಮುಖ್ಯ ಆಗುತ್ತೆ ವೇದಾಂತ್. ನೀನ್ ಅರ್ಥ ಮಾಡ್ಕೊಂಡು ಇಂಥದ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೇನೆ ಒಳ್ಳೇದು. ಅಮ್ಮ, ಅವ್ರ ಹತ್ರ ಹೆಚ್ಚು ಹಣ ಇಲ್ಲದೆ ಇರ್ಬೋದು, ಆದ್ರೆ ಕಷ್ಟ ಅಂತ ಬಂದಾಗ ದುಡ್ಡಿಗಿಂತ ಹೆಚ್ಚಿದನ ನಮಗ್ ಮಾಡ್ತಾರೆ. ದುಡ್ಡಿರೋರು ವ್ಯವಹಾರ ಲೆಕ್ಕ ಎಲ್ಲ ಜಾಸ್ತಿ ಮಾಡ್ತಾರೆ, ಅದಿಲ್ಲದೆ ಇರೋರು ಕಾಳಜಿ ಪ್ರೀತಿನ ಜಾಸ್ತಿ ಮಾಡ್ತಾರೆ. ಬಡವರು ಶ್ರೀಮಂತರಿಂದ ದುಡ್ಡು ಮಾಡೋದು ಹೇಗೆ ಅಂತ ಮಾತ್ರ ಕಲಿಬೋದಷ್ಟೇ. ಆದ್ರೆ ಶ್ರೀಮಂತರು ದುಡ್ಡು ಮಾಡಾದ್ಮೇಲೂ ನೆಮ್ಮದಿಯಿಂದ ಹೇಗೆ ಬದುಕಬೇಕು ಅನ್ನೋದನ್ನ ಬಡವರಿಂದ ಮಾತ್ರ ಕಲಿಬೇಕಮ್ಮ. ದೊಡ್ಡಸ್ತಿಕೆ ತೋರಿಸೋದು ದೊಡ್ಡತನ ಅಲ್ಲಮ್ಮ. ದೊಡ್ಡ ಹೃದಯ ಅನ್ನೋ ದೊಡ್ಡ ಮನುಷ್ಯ. ಅಷ್ಟಕ್ಕೂ ಬಿ ಫ್ಯಾಮಿಲಿಯಲ್ಲಿ ಅಂತರ, ದೊಡ್ಡಸ್ತಿಕೆ, ಅಂತಸ್ತು ಇದ್ಯಾವುದೂ ಇರೋದಿಲ್ಲ. ನಿನ್ ಫಿಲಾಸಫಿ, ರೂಲ್ಸ್, ರೆಸ್ಟ್ರಿಕ್ಷನ್ಸ್ ಅವನು ಅಲ್ಲಾಡ್ಸಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಏನೇ ಅಂದ್ರು ಅವನು ಅವರಪ್ಪನಿಗಿಂತ ಮೇಲ್ ಹೋಗಿದ್ದಾನೆ. ನೀವು ಸಣ್ಣ ಪುಟ್ಟು ತಗೊಬನ್ನಿ, ವೆಂಟಿನ ತಗೋಬೇಡಿ. ಇದನ್ನ ನಾನು ನೋಡ್ಕೋತೀನಿ. ಪರವಾಗಿಲ್ಲ ರಾಜಣ್ಣ, ಇದೆಲ್ಲ ಏನ್ ಭಾರ ಇಲ್ಲ. ಅಣ್ಣ, ಅವ್ರು ನಾವು ನಿನ್ನೆ ಮಾಡಿರೋ ಅಟಕಿಗೆ ಪೂರ್ತಿ ಹೆದರ್ ಬಿಟ್ಟಿದಾರಣ್ಣ. ಮನೆಯಲ್ಲಿರೋ ಪಾತ್ರೆ, ಪಗಡಿ, ಸಾಮಾನೆಲ್ಲ ಮಾರೋದಕ್ಕೆ ತಗೊಂಡ್ ಹೋಗ್ತಾ ಇದಾರಣ್ಣ. ದಡ್ಡ, ನೀನ್ ಮೊದ್ಲೇ ಎಡವಟ್ ರಾಜ, ಸರಿಯಾಗಿ ನೋಡ್ದೆ ತಾನೆ? ಅಯ್ಯೋ, ನೋಡ್ತಾ ಇದೀನಣ್ಣ. ಪಾತ್ರೆನೆಲ್ಲ ಆಟೋದಲ್ಲಿ ತುಂಬ್ತಾ ಇದಾರಣ್ಣ. ಅದೇ ಅಲ್ವೇನೋ ನಮಗೂ ಬೇಕಾಗಿರೋದು. ಹೆಂಗೆ ಟೆಂಟ್ ನ ನಿಕ್ಕಲ್ ಮಾಡ್ಸಿದೀವಿ. ಅಂದ್ಕೊಂಡ್ ಕೆಲ್ಸ ಆದ್ಮೇಲೆ ಅಲ್ಲೇನ್ ಕಡ್ಲೆಪುರಿ ತಿಂತಿದ್ದೀರೇನ್ರೋ? ಬಂದ್ಬಿಡಿ. ಆಯ್ತಣ್ಣ, ಹೊರಟೆ.
ಲೇ ಇದನ್ನೆಲ್ಲ ಎಲ್ಲಿಗೆ ತಗೊಂಡೋಗ್ತಾ ಇದೀವಿ? ಅಪ್ಪನ ಕ್ಯಾಂಟೀನ್ಗೆ.